ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಜಿಪಿ ಡಿ ರೂಪಾ ಅವರು ಕಿಡಿಕಾರಿದ್ದಾರೆ. ಫೇಸ್ಬುಕ್ ಪೇಜ್ನಲ್ಲಿ ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ರೂಪಾ. ರೋಹಿಣಿ ವಿರುದ್ಧ 19 ಆರೋಪಗಳ ಪಟ್ಟಿಯನ್ನ ಮಾಡಿದ್ದಾರೆ ರೂಪಾ. ಇದು ಯಾರೊಬ್ಬರು ಜನಸಾಮಾನ್ಯರು ಅಥವಾ ಯಾರೋ ಒಬ್ಬ ರಾಜಕಾರಣಿ ಆರೋಪ ಮಾಡಿರುವಂಥದ್ದಲ್ಲ. ಗಾಳಿಲಿ ಗುಂಡೊಡೆದ್ರು ಅಂತ ಹೇಳಕ್ಕೂ ಕೂಡ ಆಗೋದಿಲ್ಲ. ಒಬ್ರು ಅಧಿಕಾರಿ ಮತ್ತೊಬ್ರು ಅಧಿಕಾರಿ ಮೇಲೆ ಮಾಡಿರುವಂತ ಆರೋಪ ಇದು. ಅಧಿಕಾರಿಯಾಗಿ ರಾಜಕಾರಣಿಗಳ ಜೊತೆಗೆ ಸಂಧಾನ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯ ಸಿಇಒ ಆದಾಗ ಏನ್ ಕೆಲಸ ಮಾಡಿದ್ದೀರಿ ನೀವು? ಫಿಗರ್ ಫ್ಲಡ್ಜ್ ಮಾಡಿ ಕೇಂದ್ರದಿಂದ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಚಾಮರಾಜನಗರ ಆಕ್ಸಿಜನ್ ದುರಂತದ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಲಾಗಿದೆ. ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಡಿಸಿ ಆಗಿತ್ತು. ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ. ಐಎಎಸ್ ವರ್ಸಸ್ ಐಪಿಎಸ್. ರೂಪಾ ಹೇಳಿದ ಫೋಟೋಗಳು ಯಾವುದು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಣಿಸ್ತಾ. ನಾವು ತೋರಿಸ್ತೀವಿ ಎಕ್ಸ್ಕ್ಲೂಸಿವ್ ಆದಂತ ಫೋಟೋಗಳನ್ನ. ಇಲ್ಲಿ ರೂಪಾ ಅವರು ಪ್ರಮುಖವಾಗಿ ಆರೋಪಗಳನ್ನ ಮಾಡೋದ್ರ ಜೊತೆಗೆ ಖಾಸಗಿ ಫೋಟೋಗಳನ್ನ ಕಳಿಸಲಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ಮಾಹಿತಿ ಬಗ್ಗೆ ಮಾತನಾಡಿದ್ರು. ಆ ಎಕ್ಸ್ಕ್ಲೂಸಿವ್ ಆದಂತ ಫೋಟೋಸ್ಗಳು ಸಿಕ್ಕಿದೆ, ನಿಮಗೆ ತೋರಿಸ್ತಾ ಇದೀವಿ. ಆ ಎಕ್ಸ್ಕ್ಲೂಸಿವ್ ಆದಂತ ಫೋಟೋಗಳನ್ನ ಗಮನಿಸಬಹುದು. ಈ ಫೋಟೋಗಳನ್ನೇ ಇಟ್ಕೊಂಡು ರೂಪಾ ಅವರು ಆರೋಪವನ್ನ ಮಾಡಿದ್ದ ಅನ್ನುವಂತ ಪ್ರಶ್ನೆ ಇರುವಂತ. ಖಾಸಗಿ ಫೋಟೋಗಳನ್ನ ಕಳಿಸಿದ್ರು ಇವರು ಅಂತ ಆರೋಪವನ್ನ ಮಾಡ್ತಾ ಇದ್ರು. ಖಾಸಗಿ ಫೋಟೋಗಳನ್ನ ಕೆಲವು ಅಧಿಕಾರಿಗಳಿಗೆ ಕಳಿಸಿದ್ದಾರೆ ಅಂತ, ಆ ಖಾಸಗಿ ಫೋಟೋಗಳು ಇದ್ದಾವೆ ಅಂತ ಕೂಡ ಹೇಳ್ತಾ ಇದ್ರು ರೂಪಾ ಅವರು. ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳು ಕೆಲವರಿಗೆ ಕಳಿಸಲಾಗಿತ್ತು ಅನ್ನುವಂಥದ್ರ ಬಗ್ಗೆ. ಆ ಕೆಲವೊಂದು ಖಾಸಗಿ ಫೋಟೋಗಳು ಇವೇನಾ ಅಥವಾ ಇನ್ನೂ ಬೇರೆ ಇದೆಯಾ ರೂಪಾ ಅವರ ಹತ್ರ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಕೆಲವೊಂದು ಖಾಸಗಿ ಫೋಟೋಗಳು ಅಂತ ಏನು ಹೇಳ್ತಾ ಇದ್ದಾರೆ ರೂಪಾ ಅವರು, ಆ ಫೋಟೋಗಳು ನ್ಯೂಸ್ 18ಗೆ ಸಿಕ್ಕಿದ್ದಾವೆ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂಥ ಫೋಟೋಗಳ ಅಥವಾ ಬೇರೆಯವರಿಗೆ ಕಳಿಸೋಕ್ಕೋಸ್ಕರನೇ ತೆಗೆದುಕೊಂಡಿದ್ದಂಥ ಫೋಟೋಸ ಗೊತ್ತಿಲ್ಲ. ಯಾವ ಅಧಿಕಾರಿ ಕಳಿಸಿದ್ದು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಫೋಟೋಗಳನ್ನು ಕಳಿಸಿದ್ದು ಗೊತ್ತಾಗಬೇಕಾಗಿದೆ. ಖಾಸಗಿ ಫೋಟೋಗಳಿದ್ವು ಅಂತ ಹೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಹೇಳಿದ್ದು ಅಂದ್ರೆ ನಾಟ್ ಸೋ ಡೀಸೆಂಟ್ ಅಂತ ಉಲ್ಲೇಖವನ್ನ ಮಾಡಿದ್ರು ರೂಪಾ ಅವರು. ನಾಟ್ ಸೋ ಡೀಸೆಂಟ್ ಫೋಟೋಗಳು ಅಂತ. ಆ ರೀತಿಯಾದಂಥ ಫೋಟೋಗಳನ್ನ ಕೆಲವು ಅಧಿಕಾರಿಗಳಿಗೆ ಕಳಿಸಲಾಗಿತ್ತು ಅಂತ ಹೇಳಿದ್ರು ರೂಪಾ ಅವರು. ಆ ಫೋಟೋಗಳು ಇನ್ನೂ ಯಾವುದು ಗೊತ್ತಿಲ್ಲ. ಯಾವ ಅಧಿಕಾರಿಗೆ ಕಳಿಸಿದ್ದು ಅನ್ನೋದು ಕೂಡ ಇನ್ನೂ ಅವರೇ ಹೇಳಬೇಕು. ಬಟ್ ರೂಪಾ ಅವರು ಆರೋಪವನ್ನ ಮಾಡ್ತಾ ಇದ್ರು ರೋಹಿಣಿ ಸಿಂಧೂರಿ ಅವರ ವಿರುದ್ಧ. ಪ್ರಮುಖವಾಗಿ 19 ಆರೋಪಗಳನ್ನ ಮಾಡಲಾಗಿದೆ. ಆರೋಪಗಳ ಸರಮಾಲೆನೇ ಇರುವಂಥದ್ದು. ಅದರಲ್ಲಿ ನಾಟ್ ಸೋ ಡೀಸೆಂಟ್ ಅಂತ ಮೆನ್ಷನ್ ಮಾಡಿ ಕೆಲವು ಖಾಸಗಿ ಫೋಟೋಗಳನ್ನ ಕೆಲವರಿಗೆ ಕಳಿಸಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆ ಖಾಸಗಿ ಫೋಟೋಗಳು ಕೆಲವರಿಗೆ ಅಂದ್ರೆ ದೊಡ್ಡವರಿಗೆ, ಯಾರಿಗೂ IAS ಆಫೀಸರ್ಸ್ಗೋ ಅಥವಾ ರಾಜಕಾರಣಿಗಳಿಗೋ ಗೊತ್ತಿಲ್ಲ. ಅಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. IAS ಅಧಿಕಾರಿಗಳಿಗೆ ಒಂದಲ್ಲ ಎರಡಲ್ಲ ಅನೇಕರಿಗೆ ತನ್ನ ನಾಟ್ ಸೋ ಡೀಸೆಂಟ್ ಚಿತ್ರಗಳನ್ನ ಕಳಿಸಿರುವಂಥದ್ದು ಹಾಗೂ ಅವರನ್ನ ಉತ್ತೇಜಿಸುವ ಕಾರ್ಯ ಮಾಡಿರುವ ಆಪಾದನೆ ಇದೆ ಅಂತ ಮೆನ್ಷನ್ ಮಾಡಿರುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಪಿಕ್ಸ್ಗಳು ನನಗೆ ಸಿಕ್ಕಿದೆ, ಇದು ಪ್ರೈವೇಟ್ ವಿಷಯ ಆಗುವುದಿಲ್ಲ. ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಹಿರಿಯ ಅಧಿಕಾರಿಗಳು ಈ ರೀತಿಯ ಪಿಕ್ಸ್ ಸಂಭಾಷಣೆ ಮಾಡುವಂಥದ್ದು ಅಪರಾಧ. ಈ ಆಪಾದನೆಗಳನ್ನ ಸರ್ಕಾರ ತನಿಖೆ ಮಾಡುವುದೇ ನೋಡಬೇಕಾಗಿದೆ ಅಂತ ಸರ್ಕಾರದ ಅಂಗಳಕ್ಕೆ ಚೆಂಡನ್ನ ಎಸೆದಿದ್ದಾರೆ. ಈ ಫೋಟೋಗಳನ್ನ IPS ಆಫೀಸರ್ IGP ಆಗಿರುವಂತ ರೂಪಾ ಅವರೇ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಅವರು ಆರೋಪವನ್ನು ಮಾಡಿದ್ರಲ್ಲ, ಆ ಫೋಟೋಗಳನ್ನ ಹಾಕಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ತನ್ನ ನಾಟ್ ಸೋ ಡೀಸೆಂಟ್ ಚಿತ್ರಗಳನ್ನ ಕಳಿಸಿದ್ದಾರೆ, ಒಂದಲ್ಲ ಎರಡಲ್ಲ ಅನೇಕರಿಗೆ ಅಂತ. ಈಕೆ ಕೆಲವು IAS ಅಧಿಕಾರಿಗಳಿಗೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, IAS ಅಧಿಕಾರಿಗಳು ಅಂತ.
IAS ಅಧಿಕಾರಿಗಳಿಗೆ ಕಳಿಸಿರುವಂತ ಫೋಟೋಗಳು ಅಂತ ಹೇಳಿದ್ದಾರೆ ಅವರು. ಸತ್ಯಾನುಸತ್ಯತೆ ಹೊರಗೆ ಬರಬೇಕಾಗಿದೆ. ಸರ್ಕಾರ ತನಿಖೆ ಮಾಡುತ್ತಾ ಇಲ್ವಾ ನೋಡಬೇಕಾಗಿದೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ರೋಹಿಣಿ ಸಿಂಧೂರಿ ಅವರಿಗೆ ಪ್ರಯತ್ನ ಪಟ್ವಿ. ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರಿಂದನೇ ಒಂದು ಕ್ಲಾರಿಟಿಯನ್ನ ಪಡ್ಕೊಂಬಿಡೋಣ. ಏಕೆಂದರೆ ಈ ರೀತಿಯಾಗೆಲ್ಲ 19 ಆರೋಪಗಳನ್ನ ಉಲ್ಲೇಖ ಮಾಡಿದ್ದಾರೆ ರೂಪಾ ಅವರು. ಇದು ಫಸ್ಟ್ ಟೈಮ್ ಅಲ್ಲ ರೂಪಾ ಅವರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ರೋಹಿಣಿ ಸಿಂಧೂರಿ ಅವರ ವಿರುದ್ಧ. ಸೆಕೆಂಡ್ ಟೈಮ್. ಈ ಹಿಂದೆನೂ ಕೂಡ ನೈತಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅದು ಕೊರೋನಾದ ಹಾಗೂ ಆರ್ಥಿಕ ವ್ಯವಸ್ಥೆಯಿಂದ ಜನರು ಸಂತ್ರಸ್ತರಾಗಿರುವಂಥ ಸಂದರ್ಭದಲ್ಲಿ ಜನರ ಹಣ ಅಂದರೆ ಸಾರ್ವಜನಿಕರ ಹಣವ ಬಂಗಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಟಲಿಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ನೈತಿಕತೆ ಪತನವನ್ನ ತೋರಿಸ್ತಾ ಇದೆ ಅಂತ ಕೂಡ ರೂಪಾ ಅವರು ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಈ ಹಿಂದೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜರ್ದಿದ್ರು. ಈಗ ಮತ್ತೊಮ್ಮೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ ರೂಪಾ ಅವರು. ಸರ್ಕಾರ ತನಿಖೆ ಮಾಡುತ್ತಾ ನೋಡಬೇಕು, ಸತ್ಯಾನುಸತ್ಯತೆ ಹೊರ ಬರುತ್ತಾ ಕಾದ್ ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಹತ್ರನೇ ಕೆಲವೊಂದು ದಾಖಲೆಗಳು ಇದ್ದಂತೆ ಕಾಣಿಸ್ತಾ ಇದೆ ರೂಪಾ ಅವರ ಬಳಿ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಯಾರೊಬ್ಬ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಮಾಡ್ತಾ ಇರುವಂತ ಆರೋಪ ಅಲ್ಲ. ಯಾರೊಬ್ಬ ರಾಜಕಾರಣಿ ಪ್ರಚಾರಕ್ಕೋಸ್ಕರ ಯಾವುದೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲ. ಇದು ಒಬ್ಬ ಅಧಿಕಾರಿ IPS ಆಫೀಸರ್ ಮಾಡ್ತಾ ಇರುವಂತ ಆರೋಪ. ಅದು ಇನ್ನೊಬ್ರು IAS ಅಧಿಕಾರಿ ವಿರುದ್ಧ ಮಾಡ್ತಾ ಇರುವಂತ ಆರೋಪ. ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಸರ್ಕಾರ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತಾ ಕಾದ್ ನೋಡಬೇಕಾಗಿದೆ. ಹಾಗೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಬಿಕಾಸ್ ಇನ್ನು ರೋಹಿಣಿ ಸಿಂಧೂರಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಇಷ್ಟೆಲ್ಲ ಆರೋಪವನ್ನ ಮಾಡಿದ ನಂತರನೂ ಕೂಡ ರೂಪಾ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ ನಂತರನೂ ಕೂಡ ರಿಪ್ಲೈ ಇನ್ನೂ ಬಂದಿಲ್ಲ. ಅವ್ರ ರಿಪ್ಲೈ ಯಾವ ರೀತಿಯಾಗಿರುತ್ತೆ ಕಾದ್ ನೋಡಬೇಕಾಗಿದೆ. ಈ ಹಿಂದೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ರೂಪಾ ಅವರ ಆರೋಪಕ್ಕೆ ಉತ್ತರ ಇರಲಿಲ್ಲ, ಉತ್ತರವನ್ನ ಕೊಡಲಿಕ್ಕೆ ಹೋಗಿರಲಿಲ್ಲ ಅವರು. ಅದನ್ನ ಯಾರಿಗೂ ಉತ್ತರ ಕೊಡಬೇಕಾಗಿತ್ತು ಅವರಿಗೆ ಪತ್ರದ ಮುಖೇನ ತಿಳಿಸಿದ್ರು. ಈಗ ರೂಪಾ ಅವರು ಮತ್ತೊಮ್ಮೆ ಕೆರಳಿಸಿದ್ದಾರೆ, ಪ್ರಶ್ನೆಯನ್ನ ಮಾಡಿದ್ದಾರೆ, ಆನ್ಸರ್ ಮಾಡಿ ಇದಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇವರ ನಾಟ್ ಸೋ ಡೀಸೆಂಟ್ ಚಿತ್ರಗಳು IAS ಆಫೀಸರ್ಸ್ಗಳಿಗೆ ಶೇರ್ ಆಗಿದ್ದಾವೆ ಅನ್ನುವಂಥದ್ದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ರು. ಆ ಫೋಟೋಗಳನ್ನ ಕೆಲವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಇದು IAS ಆಫೀಸರ್ಸ್ಗಳನ್ನ ಉತ್ತೇಜಿಸುವಂತ ಕಾರ್ಯ ಮಾಡಿರುವಂತ ಆಪಾದನೆ. ಈ ಪಿಕ್ಸ್ಗಳು ನನಗೆ ಸಿಕ್ಕಿರುವಂಥದ್ದು ಇದು ಪ್ರೈವೇಟ್ ವಿಷಯ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅವರು. ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಹಿರಿಯ ಅಧಿಕಾರಿಗಳು ಈ ರೀತಿಯ ಪಿಕ್ಸ್ ಸಂಭಾಷಣೆ ಮಾಡುವಂಥದ್ದು ಅಪರಾಧ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಫೋಟೋಗಳನ್ನು ಕಳಿಸಂಗಿಲ್ಲ. ಇದು ಕೂಡ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಅಪರಾಧ ಆಗುತ್ತೆ ಅಂತಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಈ ರೀತಿಯಾದಂಥ ಫೋಟೋಸ್ ಕಳಿಸುವಂಥದ್ದು ಅಪರಾಧ ಅನ್ನೋದನ್ನ ಮೆನ್ಷನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೆ ಫೋಟೋ ಕಳಿಸಿದ್ರು, ಯಾವ ಕಾರಣಕ್ಕೋಸ್ಕರ ಫೋಟೋ ಕಳಿಸಿದ್ರು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ನೋಡೋಣ ರೋಹಿಣಿ ಸಿಂಧೂರಿ ಅವರು ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇವ್ರ ಮೇಲೆ ಏನಾದರೂ ಮಾನನಷ್ಟ ಅಂತ ಕೇಸ್ ಏನಾದರೂ ಹಾಕುವಂಥ ಸಾಧ್ಯತೆ ಇದೆಯಾ ಅಂತ. ಬಿಕಾಸ್ ಅವರು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮಾನನಷ್ಟದ ಅಡಿಯಲ್ಲೂ ಕೂಡ ಬರ್ತವೆ. ನೋಡಬೇಕು ಏನಾಗುತ್ತೆ ಈ ಪ್ರಕರಣ ಅಂತ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಸದ್ದಿಲ್ಲದೆ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ತಲೈವ. ಬೆಳಗ್ಗೆ ಬಂದು ಈಗಷ್ಟೇ ವಾಪಸ್ ಹೋಗಿದ್ದಾರೆ ರಜನಿಕಾಂತ್. ಸೂಪರ್ ಸ್ಟಾರ್ ರಜನಿಕಾಂತ್ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ರಜನಿ. ಯಾವ ಕಾರಣಕ್ಕೆ ಬಂದಿದ್ರು ಅಂದ್ರೆ ಬೆಂಗಳೂರಿಗೆ ವಿಶೇಷ ಪೂಜೆ ಒಂದಿತ್ತು, ಅದಕ್ಕೆ ಬಂದಿದ್ರಂತೆ ಸೂಪರ್ ಸ್ಟಾರ್ ರಜನಿಕಾಂತ್. ಅಣ್ಣನ ಮನೆಯಲ್ಲಿ ನಡೆದಂತ ಪೂಜೆಯಲ್ಲಿ ರಜನಿ ಅವರು ಭಾಗಿಯಾಗಿದ್ರು. ಸಾಮಾನ್ಯರಂತೆ ಪೂಜೆಯಲ್ಲಿ ಭಾಗಿಯಾಗಿದ್ರಂತೆ ಸೂಪರ್ ಸ್ಟಾರ್ ನಟ ರಜನಿ. ಪೂಜೆಯಲ್ಲಿ ಭಾಗಿಯಾದಂಥ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಇವರು ಸೂಪರ್ ಸ್ಟಾರ್ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಇರುತ್ತೆ. ಯಾವ ಕಾರಣಕ್ಕೋಸ್ಕರ ಬಂದಿದ್ರು, ಯಾಕೆ ಬಂದಿದ್ರು, ಯಾರ ಮನೆಗೆ ಬಂದಿದ್ರು, ಇದು ಸಹಜವಾಗಿ ಕುತೂಹಲಕ್ಕೆಡೆ ಮಾಡಿಕೊಡುತ್ತೆ. ಯಾರ ಮನೆಗೆ ಅಂದರೆ ಅವ್ರ ಅಣ್ಣನ ಮನೆಗೆ ಬಂದಿದ್ರು.
ಯಾವ ಕಾರಣಕ್ಕೆ ಅಂದ್ರೆ ವಿಶೇಷವಾದಂತ ಪೂಜೆಗೋಸ್ಕರ ಬಂದಿದ್ರಂತೆ. ಆ ವಿಶೇಷ ಪೂಜೆ ಏನು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ ನಿಮ್ಗೆ. ಆ ದೃಶ್ಯಾವಳಿಗಳು ನ್ಯೂಸ್ 18ಗೆ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿ ಹಿಂಗೆ ತೋರಿಸ್ತಾ ಇದ್ವಿ. ಕರ್ನಾಟಕದವರೇ ರಜನಿಕಾಂತ್ ಅವರು ಅವರ ಅಣ್ಣನ ಮನೆಗೆ ಬಂದಿದ್ರು. ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಆ ವಿಶೇಷವಾದಂತ ಪೂಜೆಯಲ್ಲಿ ಭಾಗಿಯಾಗಿದ್ರು. ಬೆಳಗ್ಗೆ ಬಂದು ಈಗಷ್ಟೇ ಹೋಗಿದ್ದಾರೆ ರಜನಿಕಾಂತ್ ಅವರು ಮತ್ತೆ ತಮಿಳುನಾಡಿಗೆ. ಮೈಸೂರು ರಸ್ತೆಯ ಪ್ರಮೋದ ಲೇಔಟ್ ನಲ್ಲಿದೆ ಅವರ ಅಣ್ಣನ ಮನೆ. ರಜನಿಕಾಂತ್ ಅವರ ಅಣ್ಣನ ಮನೆಯಲ್ಲಿ ವಿಶೇಷ ಪೂಜೆ ಇತ್ತು, ಅದರಲ್ಲಿ ಭಾಗಿಯಾಗಿದ್ರು. ಅವರ ಕುಟುಂಬದ ಪೂಜೆಗೋಸ್ಕರ ತಮಿಳುನಾಡಿಂದ ಬೆಂಗಳೂರಿಗೆ ಬಂದಿದ್ರು. ಬರ್ತಾ ಇರ್ತಾರೆ ಅವಾಗವಾಗ. ಕೆಲವೊಂದ್ಸಲಿ ಗೊತ್ತಾಗದ ರೀತಿಯಲ್ಲಿ ರಜನಿಕಾಂತ್ ಅವರು ಸಾಕಷ್ಟು ಬಾರಿ ಬೆಂಗಳೂರಿಗೆ ಬಂದೋಗಿದ್ದಂಥದ್ದು. ಅದು ಎಷ್ಟೋ ದಿನ ಆದ್ಮೇಲೆ ಅವರ ಫೋಟೋಗಳು ವೈರಲ್ ಆದ್ಮೇಲೆ ಗೊತ್ತಾಗೋದು, ಬಂದೋಗಿದ್ದಾರೆ ಅಂತ. ಈಗ ಹಂಗಾಗಿಲ್ಲ, ಅವ್ರು ಬಂದಿರುವಂತ ಸಂದರ್ಭದಲ್ಲೇ ಗೊತ್ತಾಗಿದೆ. ಸೈಲೆಂಟ್ ಆಗಿ ಹೋಗ್ತಾರೆ ರಜನಿಕಾಂತ್ ಅವರು ಸಾಕಷ್ಟು ಬಾರಿ. ಯಾಕೆಂದ್ರೆ ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಬಿಡ್ತಾರೆ. ಅದೊಂದು ರೀತಿಯಾದಂತ ಹಿಂಸೆಯನ್ನ ಅನುಭವಿಸಬೇಕಾಗತ್ತೆ. ಆ ಕಾರ್ಯಕ್ರಮದಲ್ಲೇ ಸರಿಯಾಗಿ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಗೊತ್ತಾಗದ ರೀತಿಯಲ್ಲಿ ಬಂದು ಹೋಗಿದ್ದಾರೆ ರಜನಿಕಾಂತ್ ಅವರು, ಅದು ಅವರ ಅಣ್ಣನ ಮನೆಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ರಜನಿಕಾಂತ್ ಅವರು ಬಂದ್ರು ಹೋದ್ರು, ಸಾಕಷ್ಟು ಬಾರಿ ನೋಡಿದ್ವಿ. ಅವ್ರು ಯಾವಾಗ ಬಂದಿದ್ರು ಹೋದ್ರು ಅದು ಗೊತ್ತೇ ಆಗೋದಿಲ್ಲ. ಎಷ್ಟೋ ದಿನಗಳಾದ್ಮೇಲೆ ಗೊತ್ತಾಗ್ತಾ ಇತ್ತು ಆ ಫೋಟೋಗಳು ವೈರಲ್ ಆದಂತ ಸಂದರ್ಭದಲ್ಲಿ. ಬಟ್ ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಬಂದು ಹೋಗಿದ್ದಂತ ವಿಚಾರ. ಯಾವ ಕಾರಣಕ್ಕೆ ಬಂದಿದ್ರು, ಎಷ್ಟೊತ್ತಿಗೆ ಹೋದ್ರು, ಅಭಿಮಾನಿಗಳು ಗೊತ್ತಾಗಿತ್ತ ಈ ವಿಚಾರ? ಪೃಥ್ವಿ, ಇವತ್ತು ಬೆಳಗ್ಗೆ ತಮಿಳಿನ ಸೂಪರ್ ಸ್ಟಾರ್ ಆಗಿರುವಂತಹ ತಲೈವ ರಜನಿಕಾಂತ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಇದು ತೀರಾ ಖಾಸಗಿ ಕಾರ್ಯಕ್ರಮ. ಅವರ ಅಣ್ಣ ಆಗಿರುವಂತಹ ಸತ್ಯನಾರಾಯಣ್ ಗಾಯಕ್ವಾಡ್ ಅವರ ಮನೆಯಲ್ಲಿ ಅವರ 80ನೇ ವರ್ಷದ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಈ ಪೂಜೆಗೆ ಸಂಬಂಧಪಟ್ಟಂತೆ ರಜನಿಕಾಂತ್, ಅವರ ಪತ್ನಿ ಮತ್ತು ಅವರ ಮಗಳು, ಈ 3 ಜನರು ಕೂಡ ಬಂದಿದ್ದರು. ತುಂಬಾ ಖಾಸಗಿಯಾದಂತಹ ನಡೆದಂತಹ ಕಾರ್ಯಕ್ರಮ. ಇದರಲ್ಲಿ ಕೇವಲ ಅವರ ಸಂಬಂಧಿಕರು, ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬೇರೆ ಯಾರೂ ಕೂಡ ಭಾಗಿಯಾಗಿರಲಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ರಜನಿಕಾಂತ್ ಅವರು ಸುಮಾರು 2 ಗಂಟೆಗಳ ಕಾಲ ಮನೆಯಲ್ಲಿ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ರು. ಅದಾದ ನಂತರ ಪೂಜೆಯ ನಂತರ ಮನೆಯಲ್ಲಿ ಊಟವನ್ನು ಕೂಡ ಮಾಡಿಕೊಂಡು ಮನೆಯಿಂದ ಹೊರಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಈ ವಿಚಾರ ಬೇರೆ ಯಾರಿಗೂ ಕೂಡ ಹೊರಗಡೆ ಗೊತ್ತಾಗಿರಲಿಲ್ಲ. ಯಾವಾಗ ಅಭಿಮಾನಿಗಳಿಗೆ, ಅಂದರೆ ಕೆಲವೊಂದು ಅಭಿಮಾನಿಗಳಿಗೆ ಗೊತ್ತಾಗಿತ್ತು ರಜನಿಕಾಂತ್ ಅವರು ತಮ್ಮ ಅಣ್ಣನ ಮನೆಗೆ ಬಂದಿದ್ದಾರೆ ಅಂತ, ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಂದಿ ಅಭಿಮಾನಿಗಳು ಮನೆ ಬಳಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಪೊಲೀಸರು ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿರಲಿಲ್ಲ. ಇದೀಗ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ರಜನಿಕಾಂತ್ ಅವರು ತಮ್ಮ ಕುಟುಂಬ ಸಮೇತ ವಾಪಸ್ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಬಂದಿದ್ದಾರೆ, ಹೋಗಿದ್ದಾರೆ ಅನ್ನುವಂಥದ್ದು ಅಕ್ಕಪಕ್ಕದ ಮನೆಯವರು ಕೂಡ ಗೊತ್ತಾಗಿರಲಿಲ್ಲ ಅನ್ನುವಂಥದ್ದು ವಿಶೇಷವಾದಂಥದ್ದು. ಅಷ್ಟರ ಮಟ್ಟಿಗೆ ಸಾಮಾನ್ಯ ಜನರ ರೀತಿಯಲ್ಲಿ ರಜನಿಕಾಂತ್ ಅವರು ತಮ್ಮ ಅಣ್ಣನ ಮನೆಗೆ ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ ವಾಪಸ್ ತೆರಳಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಬಿಎಂಪಿಗೆ, ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಹೈಕೋರ್ಟ್ ಚೀಮಾರಿಯನ್ನ ಹಾಕ್ಬಿಟ್ಟಿದೆ. ರಸ್ತೆ ಸರಿ ಮಾಡಿ, ಕಸದ ಸಮಸ್ಯೆಯನ್ನ ಸರಿ ಮಾಡಿ ಅಂತ ಸಾಕಷ್ಟು ಬಾರಿ ಕೇಳಿದ್ದು ಆಯ್ತು, ಹೇಳಿದ್ದು ಆಯ್ತು, ಬೈದಿದ್ದು ಆಯ್ತು. ಆದರೂ ಕೂಡ ಕುಂಭಕರ್ಣ ನಿದ್ದೆಯಲ್ಲಿರುವಂತ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ಳೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಕಡೆ ಸಮಸ್ಯೆ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ ಅನಿರುದ್ಧ್ ಅವರು. ಕಸದ ಸಮಸ್ಯೆ ಬಗೆಹರಿಸಿ, ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಬಿಬಿಎಂಪಿ ಸರ್ಕಾರ ಜನಪ್ರತಿನಿಧಿಗಳಿಗೆ ನಟ ಅನಿರುದ್ಧ್ ಅವರು ಮನವಿಯನ್ನ ಮಾಡಿಕೊಂಡು ವಿಡಿಯೋ ಮಾಡಿ ಮನವಿಯನ್ನ ಮಾಡಿದ್ರು. ನಟ ಅನಿರುದ್ಧ್, ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಎದುರು ಕಸದ ರಾಶಿ ಬಿದ್ದಿತ್ತು. ಇನ್ನು ದಯಾನಂದ್ ಸಾಗರ್ ಕಾಲೇಜು ರಸ್ತೆ ಎರಡೂ ಬದಿ ಕೂಡ ಫುಟ್ಪಾತ್ ಒತ್ತುವರಿ ಆಗಿದೆ. ಸ್ಥಳದಿಂದಲೇ ವಿಡಿಯೋ ಮಾಡಿ ಮನವಿಯನ್ನ ಮಾಡಿಕೊಂಡ್ರು ನಟ ಅನಿರುದ್ಧ್. ಮಾಡೋದಕ್ಕೆ, ಅಂಗಡಿಗಳನ್ನ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ, ಒಂದಿಷ್ಟು ಬಾಡಿಗೆ ಕೂಡ ತಗೊಳ್ಳಿ. ಆದ್ರೆ ಈ ಫುಟ್ಪಾತ್ಗಳ ಮೇಲೆ ಅತಿಕ್ರಮಣ ಆಗಿರೋದು ನೋಡಿ, ದಾರಿ ಉದ್ದಕ್ಕೂ ನೀವು ನಟ ಅನಿರುದ್ಧ್ ನ್ಯೂಸ್ 18 ಲೋಗೋವನ್ನ ಹಿಡ್ಕೊಂಡು ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿನ ಕಸದ ವಿವರಣೆಯನ್ನ ನೀಡಿದ್ದಾರೆ. ನೀವೇ ನೋಡಿ. ಆಗಾಗ ಜನರ ಸಮಸ್ಯೆಗಳ ಕುರಿತಾಗಿ ಧ್ವನಿ ಎತ್ತುತ್ತಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಏನಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಏನು ಹೆಸರನ್ನ ಇಡಲಾಗಿದೆ ರಿಂಗ್ ರೋಡ್ಗೆ, ಆ ಒಂದು ರಿಂಗ್ ರೋಡ್ ನಲ್ಲಿ ಇರುವಂತಹ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ರು. ಈ ಬಗ್ಗೆ ನ್ಯೂಸ್ 18 ಕೂಡ ವರದಿ ಪ್ರಸಾರ ಮಾಡ್ತು. ಈಗ ಖುದ್ದು ಅನಿರುದ್ಧ್ ಅವರೇ ನ್ಯೂಸ್ 18 ಜೊತೆ ಇದ್ದಾರೆ. ನಮಸ್ತೆ ಎಲ್ರಿಗೂ. ಇದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ. ತುಂಬಾ ಹೆಮ್ಮೆಯಿಂದ, ಅಭಿಮಾನದಿಂದ, ಗೌರವದಿಂದ, ಪ್ರೀತಿಯಿಂದ ಈ ಒಂದು ರಸ್ತೆಗೆ
ಸುಮಾರು 12 ಕಿಲೋಮೀಟರ್ ಉದ್ದದ ರಸ್ತೆಗೆ ಈ ಒಂದು ಹೆಸರನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ಈ ಪರಿಸ್ಥಿತಿ ನೋಡಿದ್ರೆ, ಇಲ್ಲಿ ಸಮಸ್ಯೆಗಳನ್ನು ನೋಡಿದ್ರೆ, ಈ ಒಂದು ಹೆಸರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವ ಸಲ್ಲಿಸ್ತಾ ಇದ್ದೀವ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈ ಒಂದು ಸಾರ್ವಜನಿಕ ಶೌಚಾಲಯ ತಾವು ಗಮನಿಸಿದ್ರೆ ಇದು ಯಾವಾಗಲೂ ಬಂದಿರುತ್ತಿದ್ದು. ಎರಡನೇದಾಗಿ ಇದು ಸರಿಯಾಗಿ ನಿರ್ವಹಣೆ ಕೂಡ ಆಗಲ್ಲ. ಜೊತೆಗೆ ಒತ್ತುವರಿ, ಇದು ಸಾರ್ವಜನಿಕ ಫುಟ್ಪಾತ್ ಒತ್ತುವರಿ ಆಗಿದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ದಾರಿ ಉದ್ದಕ್ಕೂ ಒತ್ತುವರಿ ಆಗಿದೆ, ಅಸ್ವಚ್ಛತೆ ಇದೆ. ಇಲ್ಲಿ ತಾವು ಗಮನಿಸಿದ್ರೆ ಇದು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಕಟ್ಟಡ ಇದೆ. ಈ ಒಂದು ಸಂಸ್ಥೆಯ ಮುಂದೆ, ಅದರ ಎದುರುಗಡೆ, ಆ ಥರದ ಒಂದು ಪ್ರತಿಷ್ಠಿತವಾದಂಥ ಒಂದು ಕಚೇರಿಯ ಎದುರುಗಡೆ ಈ ಥರದ ಒಂದು ಅಸ್ವಚ್ಛತೆ ತಾವು ಗಮನಿಸಿದ್ರೆ ನೋಡ್ಬೋದು. ಅಲ್ಲಿ ರಾತ್ರಿ ಎಲ್ಲ ಕೋಳಿ ಅಂಗಡಿಯಿಂದ, ಮಾಂಸದ ಅಂಗಡಿಯಿಂದ ಬಂದು ಇಲ್ಲೆಲ್ಲ ಹಾಕ್ತಾರೆ, ಮಾಂಸ ಹಾಕ್ತಾರೆ, ಮೂಳೆಗಳನ್ನು ಹಾಕ್ತಾರೆ. ದಯವಿಟ್ಟು ಅದರತ್ತ ಗಮನ ಹರಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಒತ್ತುವರಿ ಆಗಿದೆ. ಈ ಸಮಸ್ಯೆ ಎಷ್ಟೋ ವರ್ಷಗಳಿಂದ ಇದು ಹೀಗೆ ಇದೆ. ಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಬಂದು ಚರ್ಚೆ ಮಾಡಿ, ಮಾತಾಡಿ, ಇವ್ರ ಸಮಸ್ಯೆಯನ್ನ ತಿಳ್ಕೊಂಡು ಅದನ್ನ ಬಗೆಹರಿಸೋ ಒಂದು ಪ್ರಯತ್ನ ಆಗಬೇಕು, ಒಂದು ಸಕಾರಾತ್ಮಕ ಪ್ರಯತ್ನ ಒಂದು ಆಗಬೇಕು. ಬೆಂಗಳೂರು ಇದು IT ಕ್ಯಾಪಿಟಲ್, IT ಹಬ್, IT BT ಸಿಟಿ, ಗಾರ್ಡನ್ ಸಿಟಿ ಅಂತ ತುಂಬಾ ಹೆಮ್ಮೆಯಿಂದ ಕರಿತೀವಿ. ಆದರೆ ಇದು ಬೆಂಗಳೂರಲ್ಲಿ ಇದು ಇರ್ತಕ್ಕಂಥ ಪರಿಸ್ಥಿತಿ, ನಮ್ಮ ಕರ್ನಾಟಕದ ರಾಜಧಾನಿಯ ಒಂದು ಪರಿಸ್ಥಿತಿ. ಅಲ್ಲೂ ಕೂಡ ನೋಡಿ, ಅದು ಫುಟ್ಪಾತ್, ಅದು ಎಷ್ಟು ಒತ್ತುವರಿ ಆಗಿದೆ ನೋಡಿ. ಅಲ್ಲಿ ನೋಡಿ, ಎಲ್ಲಿ ಅಸ್ವಚ್ಛ ಇರುತ್ತೋ ಅಲ್ಲಿ ಮತ್ತಷ್ಟು ಮಗದಷ್ಟು ಜನ ಬಂದು ಕಸ ಹಾಕ್ತಾನೆ ಇರ್ತಾರೆ. ಸ್ವಚ್ಛವಾಗಿದ್ರೆ ಅಲ್ಲಿ ಯಾರೂ ಬಂದು ಕಸ ಹಾಕಲ್ಲ. ಇದು ಹೀಗೆ ದಾರಿ ಉದ್ದಕ್ಕೂ ಇದೆ. ಇವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ನಾವು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು. ನಮ್ಮ ನ್ಯೂಸ್ 18 ಕಡೆಯಿಂದ ತಮ್ಮ ಒಂದು ಸಾಮಾಜಿಕ ಕಳಕಳಿಗೆ ತಮಗೂ ಕೂಡ ಧನ್ಯವಾದಗಳು ಸರ್. ಸೊ ಇದು ಒಂದು ಸಮಸ್ಯೆ ಕುರಿತಾಗ, ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಕೂಡ ಇಡಲಾಗಿದೆ. ಈ ಒಂದು ರಸ್ತೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಮೊದಲಿಂದಲೂ ಕೂಡ ಇದೆ. ಈಗಲಾದ್ರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಟಿರುವಂತಹ ಈ ರಸ್ತೆಗೆ ಆ ಹೆಸರಿಗೆ ತಕ್ಕನಾದಂತಹ ಗೌರವ ಕೂಡ ಸಿಗ್ಲಿ ಅನ್ನುವಂಥದ್ದನ್ನ ನ್ಯೂಸ್ 18 ಮೂಲಕ ನಟ ಅನಿರುದ್ಧ್ ಅವರು BBMP ಮತ್ತು ಸರ್ಕಾರಕ್ಕೆ ಒಂದು ಕಳಕಳಿಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಸಿಟಿ ರವಿ ಆಪ್ತ ತಮ್ಮಯ್ಯ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಗೊಂಡಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ತಮ್ಮಯ್ಯ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಇವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ತಮ್ಮಯ್ಯ ಸಿಟಿ ರವಿ ಆಪ್ತ. ತಮ್ಮಯ್ಯ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಸಿಟಿ ರವಿ ವಿರುದ್ಧ ಅಖಾಡಕ್ಕಿಳಿತಾರ ತಮ್ಮಯ್ಯ ಗೊತ್ತಿಲ್ಲ. ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು 6-7 ಜನ ಈಗ ಆಲ್ರೆಡಿ ಆಕಾಂಕ್ಷಿಗಳಿದ್ದಾರೆ. ಯಾರ್ಯಾರಿಗೆ ಸರ್ವೆ ಮಾಡಿಸಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ, ಅಂದರೆ ಹೆಚ್ಚಿನದಾಗಿ ಜನಬೆಂಬಲ ಇದೆ ಅಂತ ಹೇಳಲಾಗತ್ತೆ, ಅಂಥವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು. ನನಗಿದೆ ಅಂತ ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ನನಗೆ ಟಿಕೆಟ್ ಕೊಟ್ರೆ ನನಗೆ ಉಳಿದವ್ರು ಎಲ್ಲರೂ ಸಪೋರ್ಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಮಾತನಾಡಿದ್ರು. ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಸಿಟಿ ರವಿ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಿಂದ ಈಗ ಸಿಟಿ ರವಿ ಆಪ್ತ ತಮ್ಮಯ್ಯ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ. ಇವರು ಎಷ್ಟು ಪ್ರಭಾವವನ್ನು ಹೊಂದಿದ್ದಾರೆ, ಯಾವ ರೀತಿಯಾಗಿ ಸಿಟಿ ರವಿ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಇವರು ಪ್ಲಾನ್ ಅನ್ನ ಮಾಡ್ತಾರೆ, ಕಾದ್ ನೋಡ್ಬೇಕಾಗಿದೆ. ಸೊ ಅದಕ್ಕೆ ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದೀರಿ. ತುಂಬ ಹೃದಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತು ನೀವೆಲ್ಲ ತಮ್ಮಯ್ಯನವ್ರನ್ನ ನಾಯಕರಾಗಬೇಕು ಅಂತೇಳಿ ಬಯಸಿ ನಾಯಕತ್ವದಲ್ಲಿ ಅವರ ಆಹ್ವಾನ ಕೂಡ ಕರೆದು ಇವೆಲ್ಲ ಬಂದಿದ್ದೀರಿ. ಇದು ಇಲ್ಲಿಂದ ನೀವು ಇಲ್ಲಿ ಎಷ್ಟು ಜನ ಬಂದಿದ್ದೀರಿ, ನೀವು ನಾಳೆ ಹೋಗಿ ತಿರ್ಗಾ ನಿಮ್ಮ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಇನ್ನ ಹೆಚ್ಚಿಗೆ ಸದಸ್ಯಗಳನ್ನ ಸೇರಿಸುವಂತ ಕೆಲಸ ತಾವು ಮಾಡಬೇಕು. ಚಿಕ್ಕಮಂಗ್ಳೂರಿಗೆಲ್ಲ ಸಂದೇಶ ಕಳಿಸ್ತಾ ಇರೋದು, ಬೆಂಗಳೂರಿಗೆಲ್ಲ ಸಂದೇಶ ಕಳಿಸಿರೋದು, ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಸಂದೇಶ ಕಳಿಸುವಂತ, ಡೆಲ್ಲಿಲಿ ಸಂದೇಶ ಕಳಿಸುವಂತ ಶಕ್ತಿ ಸಾಮರ್ಥ್ಯ ನಿಮ್ಗಿದೆ ಅಂತೇಳಿ ತಾವು ತೋರಿಸ್ಬೇಕು. ಆದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮಗೆ ತಮ್ಮಯ್ಯನವರ ನಾಯಕತ್ವದಲ್ಲಿ
ನಾನು ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸಿಕೊಂಡು ಪಾರ್ಸೆಲ್ ನೀಡಲಿಕ್ಕೆ ಬಂದಂತ ಡೆಲಿವರಿ ಬಾಯ್ ಕೊಲೆಯನ್ನ ಮಾಡಿದ್ದಾನೆ. ಮೊಬೈಲ್ ಖರೀದಿಗೆ ಹಣ ಇಲ್ಲದಿದ್ದಕ್ಕೆ ಡೆಲಿವರಿ ಬಾಯ್ ಅನ್ನ ಮರ್ಡರ್ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಫೆಬ್ರವರಿ 7ನೇ ತಾರೀಕು ಅರಸೀಕೆರೆಯಲ್ಲಿ ನಡೆದಿದ್ದಂಥ ಪ್ರಕರಣ ಈಗ ಬಯಲಾಗಿದೆ. ಫೆಬ್ರವರಿ 7ನೇ ತಾರೀಕು ನಡೆದಿದ್ದಂಥ ಘಟನೆ ಇದು. ಹೇಮಂತ್ ನಾಯ್ಕ್ ಕೊಲೆ ಆದಂಥ ಡೆಲಿವರಿ ಬಾಯ್ ಅರಸೀಕೆರೆಯ ಹೇಮಂತ್ ದತ್ತ ಎಂಬಾತರಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕೊಲೆ ಮಾಡಿ 3 ದಿನ ಮನೆಯೊಳಗನೆ ಶವವನ್ನ ಇಟ್ಕೊಂಡಿದ್ದಂತೆ ಲೆಕ್ಕ ಹಾಕೊಳ್ಳಿ. ಒಬ್ಬನೇ ಇದ್ದಂತೆ ಮನೆಯಲ್ಲಿ 3 ದಿನ ಶವವನ್ನ ಮನೆಯಲ್ಲೇ ಇಟ್ಕೊಂಡಿದ್ದಾನೆ. 3 ದಿನಗಳ ಬಳಿಕ ಶವವನ್ನ ಅಂಚೆಕೊಪ್ಪಲು ರೈಲ್ವೆ ಬ್ರಿಡ್ಜ್ ಬಳಿ ಸುಟ್ಟಿದ್ದ. ಅರಸೀಕೆರೆ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇವನು ಮನೆ ಅಲ್ಲೇ ಇದೆ ಅಂಚೆಕೊಪ್ಪಲ ಹತ್ರ. ಅಲ್ಲೋಗ್ಬಿಟ್ಟು 3 ದಿನ ಮನೆಯಲ್ಲಿ ಇಟ್ಕೊಂಡಾದ ನಂತರ ರಾತ್ರಿ ತೆಗೆದುಕೊಂಡು ಹೋಗಿದ್ದಾನೆ ಶವವನ್ನ. ಆ ಅಂಚೆಕೊಪ್ಪಲ ಹತ್ರ ಸುಟ್ಟಿದ್ದಾನೆ. CCTVಯಲ್ಲಿ ಬೈಕ್ನಲ್ಲಿ ಶವವನ್ನ ಹೊತ್ತೊಯ್ಯುವಂತ ದೃಶ್ಯ ಸೆರೆಯಾಗಿದೆ. ಹೇಮಂತ್ ದತ್ತನನ್ನ ಬಂಧಿಸಿದ್ದಾರೆ ಪೊಲೀಸರು. CCTVಯ ದೃಶ್ಯವನ್ನ ಆಧರಿಸಿ ಈಗ CCTV ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತೀವಿ, ಯಾವ ರೀತಿಯಾಗಿ ಶವವನ್ನ ಸಾಗಿಸಿದ್ದಾನೆ ಅಂತ. ಆತ ಐಫೋನ್ ಅನ್ನ ತೆಗೆದುಕೊಂಡಿದ್ದಾನೆ. ಸೆಕೆಂಡ್ ಹ್ಯಾಂಡ್ ಐಫೋನ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಡೆಲಿವರಿಗೆ ಕೊಡ್ಲಿಕ್ಕೆ ಹೋಗಿದ್ದಾನೆ ಹೇಮಂತ್ ನಾಯ್ಕ್ ಅನ್ನೋನು. ಅವನು ಡೆಲಿವರಿಗೆ ಕೊಡ್ಲಿಕ್ಕೆ ಹೋದಂಥ ಟೈಮ್ನಲ್ಲಿ ದುಡ್ಡಿಲ್ಲ ತೆಗೆದುಕೊಂಡು ಬರ್ತೀನಿ ಅಂತ ಹೋಗ್ಬಿಟ್ಟು ನಂತರ ಚಾಕುವನ್ನು ತೆಗೆದುಕೊಂಡು ಬಂದು ಈತನನ್ನ ಚುಚ್ಚಿ ಸಾಯಿಸಿದ್ದಾನೆ. ಅದಾದ್ಮೇಲೆ 3 ದಿನ ಆ ಶವವನ್ನ ಮನೆಯಲ್ಲೇ ಇಟ್ಕೊಂಡಿದ್ದ. ಮನೇಲಿ ಇಟ್ಕೊಂಡಾದ ನಂತರ 3 ದಿನ ಆದಮೇಲೆ ಬೈಕ್ನಲ್ಲಿ ಸಾಗಿಸಿರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ, ಗಮನಿಸ್ಬೋದು ನೀವು. ಎಲ್ಲರೂ ಮಲ್ಕೊಂಡಿದ್ದಂಥ ಟೈಮ್ನಲ್ಲಿ ಶವ ತೆಗೆದುಕೊಂಡು ಹೋಗಿ ಸುಟ್ಟಾಕಿ ಬಂದಿದ್ದಾನೆ. ಅಂಚೆಕೊಪ್ಪಲು ರೈಲ್ವೆ ಸ್ಟೇಷನ್ ಬಳಿ ಇರುವಂಥ ಅಂಚೆಕೊಪ್ಪಲು ಹತ್ರ ಹೋಗಿ ಆ ರೈಲ್ವೆ ಹಳಿ ಮೇಲೆ ಹೋಗಿ ಸುಟ್ಟಾಕಿದ್ದಾನೆ. ನಂತರ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು ತನಿಖೆ ಮಾಡಬೇಕಾದ್ರೆ. ಹಾಗೆ CCTVಯ ದೃಶ್ಯಾವಳಿಯನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೊನೆಗೆ ಗೊತ್ತಾಗಿದೆ ಹೇಮಂತ್ ನಾಯಕ್ ಕೊಲೆ ಆದಂಥ ವ್ಯಕ್ತಿಯನ್ನ ಹೇಮಂತ್ ದತ್ತ ಈತ ಸಾಯಿಸಿದ್ದಾನೆ. ಅದು ಒಂದು ಐಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಪುತ್ತೂರಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ಕೊಡ್ಲಾಗ್ತಾ ಇದ್ದಂತ ಆರೋಪ ಎದುರಾಗಿದೆ. ಮುಖ್ಯೋಪಾಧ್ಯಾಯ ಸೇರಿದಂತೆ ಸಂಘಟಕರ ವಿರುದ್ಧ ದೂರನ್ನ ನೀಡಲಾಗಿದೆ. ಪುತ್ತೂರಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣ ಕೊಡ್ತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪ ಬಂದಿರುವಂತದ್ದು. ಇಸ್ಲಾಂ ಧರ್ಮದ ಪ್ರವಚನವನ್ನ ನೀಡಲಾಗ್ತಾ ಇತ್ತು ಅಂತ ಮುಖ್ಯೋಪಾಧ್ಯಾಯ ಸೇರಿದಂತೆ ಸಂಘಟಕರ ವಿರುದ್ಧ ದೂರನ್ನ ಕೊಡಲಾಗಿದೆ. ಅಡ್ಯ ನಡ್ಕದ ಜನತಾ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಪ್ರವಚನವನ್ನ ನೀಡಲಾಗ್ತಾ ಇತ್ತು. ಈ ವಿಚಾರವನ್ನ ಪೋಷಕರ ಗಮನಕ್ಕೆ ತಂದಿದ್ರು ಮಕ್ಕಳು. ವಿಟ್ಲ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೋಷಕರು. ಶಾಲೆಯ ಮುಖ್ಯೋಪಾಧ್ಯಾಯ TR ನಾಯ್ಕ್, ರಫೀಕ್ ಮಾಸ್ಟರ್, ಅತೂರು ಮತ್ತು ನಸ್ರತುಲ್ಲಾ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಕಡ್ಡಾಯವಾಗಿ ಬರ್ಬೇಕು ಅಂತ ಹೇಳಿದ್ದಾರೆ. ಯೂನಿಫಾರ್ಮ್ ಹಾಕಿ ಬರ್ಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಅಲ್ಲಿ ಪ್ರವಚನ ಏನ್ ಮಾಡಿದ್ದಾರೆ? ಅವರ ಭಾಷೆಯಲ್ಲೇ ಮಾಡಿದ್ದಾರೆ. ಪ್ರವಾದಿಯ ಬಗ್ಗೆ ಏನಾದ್ರು ಹೇಳಿದಾರ? ಏನಂತ ಹೇಳಿದ್ದಾರೆ ಪ್ರವಾದಿಯ ಬಗ್ಗೆ? ಪ್ರವಾದಿಯ ಬಗ್ಗೆ ಅಲ್ಲದೆ ಇಸ್ಲಾಂನ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದಾರೆ. ಎಕ್ಸಾಮ್ನ ಬಗ್ಗೆ, ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಅದ್ರ ಬಗ್ಗೆ ಏನು ಹೇಳಿದ್ರು? 10th ಪಾಸ್ ಆಗ್ಬೇಕಾದ್ರೆ ಪ್ರವಾದಿಯ ಬಗ್ಗೆ ತಿಳ್ಕೊಳ್ಬೇಕು. ಆ ರೀತಿ ಎಲ್ಲ ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಮತ್ತೆ ನಿರಾಸೆ ಆಗಿದೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಟ್ಟನ್ನು ಹೊರಹಾಕಿದ್ದಾರೆ. ಮಾರ್ಚ್ 1ರಿಂದ ಮತ್ತೆ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಬಜೆಟ್ನಲ್ಲಿ ಏನೋ ಒಂದು ಸ್ವಲ್ಪ ಸಿಗಬಹುದಾದಂಥ ಚಾನ್ಸಸ್ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸಾರಿಗೆ ನೌಕರರು. ನಿರೀಕ್ಷೆ ಇಟ್ಕೊಂಡ್ರು ಕೂಡ ಅದು ಯಾವುದೇ ಸರ್ಕಾರ ಆಗಿದ್ರು ಈ ಟೈಮ್ನಲ್ಲಿ ಏನೇ ಭರವಸೆ ಕೊಟ್ಟಿದ್ದಿದ್ರು ಕೂಡ ಅದು ನೆಕ್ಸ್ಟ್ ಗೌರ್ಮೆಂಟ್ ಬಂದಂಥ ಟೈಮ್ನಲ್ಲೇ ಅದನ್ನು ಜಾರಿ ಮಾಡ್ಲಿಕ್ಕೆ ಆಗೋದು. ಆದರೆ ಈ ಬಜೆಟ್ನಲ್ಲೂ ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ಮತ್ತೆ ಪ್ರಮುಖ ಬೇಡಿಕೆಗಳೊಂದಿಗೆ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಕುಟುಂಬ ಸಮೇತ ಬೀದಿಗಿಳಿದು ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. 6ನೇ ವೇತನ ಆಯೋಗಕ್ಕೆ ಒತ್ತಾಯಿಸಿ ನೌಕರರು ಹೋರಾಟವನ್ನ ಮಾಡಲಿದ್ದಾರೆ. ಕುಟುಂಬ ಸಮೇತರಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕೂತು ಉಪವಾಸ ಸತ್ಯಾಗ್ರಹಕ್ಕೆ ಕರೆಯನ್ನ ನೀಡಲಾಗಿದೆ. ಇವರು 6ನೇ ವೇತನ ಆಯೋಗಕ್ಕೆ ಜಾರಿ ಮಾಡಿ ಅಂತ ಪಟ್ಟಣ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ನೌಕರರು 7ನೇ ವೇತನ ಆಯೋಗ ಜಾರಿ ಮಾಡಲಿಲ್ಲ ಅಂತ ಅವರೊಂದು ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಸರ್ಕಾರ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಕಾದ್ ನೋಡಬೇಕಾಗಿದೆ. ಅಥವಾ ಇವರು ಪ್ರತಿಭಟನೆ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ ಅಂತ
ಸುಮ್ಮನಾಗ್ತಾರಾ ಅದು ಕೂಡ ಗೊತ್ತಿಲ್ಲ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆಂಗಾಪುರದ ಜಾತ್ರೆಯಲ್ಲಿ ಮುಳ್ಳು ಗದ್ದಿಗೆಯ ಮೇಲೆ ಸ್ವಾಮೀಜಿ ಕುಣಿದಿದ್ದಾರೆ. ರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಮುಳ್ಳು ಗದ್ದುಗೆಯ ಮೇಲೆ ರಾಮಲಿಂಗೇಶ್ವರ ಸ್ವಾಮೀಜಿ ಕುಣಿದಿರುವಂಥದ್ದು. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ಮುಳ್ಳು ಗದ್ದುಗೆಯ ಮೇಲೆ ಸ್ವಾಮೀಜಿ ಕುಣಿತಾರೆ. ಆ ಸಂಪ್ರದಾಯ ಮುಂದುವರೆದಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಜಿಪಿ ಡಿ ರೂಪಾ ಅವರು ಕಿಡಿಕಾರಿದ್ದಾರೆ. ಫೇಸ್ಬುಕ್ ಪೇಜ್ನಲ್ಲಿ ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿರುವಂಥದ್ದು. ಈಗ ಆಲ್ರೆಡಿ ಹೇಳ್ತಾ ಇದ್ವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಜಿಪಿ ಡಿ ರೂಪಾ ಕಿಡಿಕಾರಿರುವಂಥದ್ರ ಬಗ್ಗೆ ಫೇಸ್ಬುಕ್ ಪೇಜ್ನಲ್ಲಿ ರೋಹಿಣಿ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಲಾಗಿದೆ. 19 ಆರೋಪಗಳ ಪಟ್ಟಿ ಮಾಡಿದ್ದಾರೆ ಡಿ ರೂಪಾ ಅವರು. ಐಎಎಸ್ ವರ್ಸಸ್ IPS ಅಧಿಕಾರಿ ನಡುವಿನ ಜಿದ್ದಾಜಿದ್ದಿ ಇದು. ಅಧಿಕಾರಿಯಾಗಿ ರಾಜಕಾರಣಿಗಳ ಜೊತೆಗೆ ಸಂಧಾನ ಯಾಕೆ ಅಂತೆಲ್ಲ ಕೂಡ ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ನಿಮಗೆ. ಆ 19 ಆರೋಪಗಳು ಏನೇನು ಅಂತ. ಆಮೇಲೆ ಖಾಸಗಿ ಫೋಟೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪಾ ಅವರು ಆರೋಪವನ್ನ ಮಾಡಿದ್ರು. ಖಾಸಗಿ ಫೋಟೋಗಳು ನಾಟ್ ಸೋ ಡೀಸೆಂಟ್ ಇರುವಂತ ಫೋಟೋಗಳನ್ನ ಕೆಲವೊಂದು IAS ಅಧಿಕಾರಿಗಳಿಗೆ ಕಳಿಸಿದ್ದಾರೆ ಅಂತ. ಅದಾದ್ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಫೋಟೋಗಳನ್ನ ರೂಪಾ ಅವರೇ ಹಾಕಿದ್ದಾರೆ. ಡಿ ರೂಪಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಹಾ ನಮಸ್ತೆ. ಈಗ ರೋಹಿಣಿ ಸಿಂಧೂರಿ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ. ಈ ಹಿಂದೆನೂ ಕೂಡ ಆರೋಪವನ್ನ ಮಾಡಿದ್ರಿ ಈ ಚಾಮರಾಜನಗರದ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ. ಏನೆಲ್ಲ ಆರೋಪಗಳು ಪ್ರಮುಖವಾಗಿ, ಯಾಕೆ ನಾನು ಯಾಕೆ ಮತ್ತೆ ರಿಪೀಟ್ ಮಾಡ್ಲಿ? ನಾನು ಹಾಕಿದೀನಿ. ನನ್ಗೆ ಪದೇ ಪದೇ ಇದ್ರ ಬಗ್ಗೆ ಮಾತಾಡೋಕ್ ಇಷ್ಟ ಇಲ್ಲ. ನೀವುಗಳು ಫೋನ್ ಮಾಡ್ತಾ ಇದೀರಿ, ನಾನು ಸೌಜನ್ಯವಾಗಿ ಅವಾಯ್ಡ್ ಮಾಡ್ತಾ ಇಲ್ಲ ಅಷ್ಟೇ ಹೊರತು ನನ್ಗೆ ಈ ವಿಷಯದ ಬಗ್ಗೆ ಪದೇ ಪದೇ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರ್ದಿದೀನಿ. 19-20 ಪಾಯಿಂಟ್ ಹಾಕಿದೀನಿ. ಫೋಟೋಸ್ ಗಳನ್ನು ಹಾಕಿದೀನಿ. ಅದಲ್ದೇನೆ ಬೇರೆ ಫೋಟೋಸು ಇದೆ. ಆದ್ರೆ ನಾನು ಡೀಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದೀನಿ. ಅಂತ ಪಿಕ್ಚರ್ಸ್ ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸ್ಬೇಕು? ಪುರುಷ ಅಧಿಕಾರಿಗಳಿಗೆ ಒಬ್ಬರಿಗೆ, ಇಬ್ಬರಿಗೆ, ಮೂವರಿಗೆ ಈ ಕಳಿಸುವ ಉದ್ದೇಶ ಏನು? ಅದು ಒಂದು ಪ್ರಶ್ನೆ. ಎರಡನೇದು ಸಂಧಾನ. ಇದು ಯಾಕೆ ಇವತ್ತು ಹಾಕಿದೆ ಅಂದ್ರೆ ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು ಅವಾಗ ನನ್ಗೆ ಅನ್ಸ್ತು ಯಾಕೆ ಸಂಧಾನ? ಈಗ ನಾನು ಕೂಡ ಜೈಲಿನಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು, ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ಪನಗರ ಜೈಲಿನಲ್ಲಿ. ಅದಾದ ನಂತರನೂ ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದೀನಿ, ಎಕ್ಸ್ಪೋಸೆ ಮಾಡಿದೀನಿ. ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನು. ಸೊ ಈಗ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ? ಎಲ್ಲಿದೆ? ಯಾವ ಸರ್ಕಾರಿ ಪುಸ್ತಕದಲ್ಲಿ, ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳ್ಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ? ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು? ಅಂದ್ರೆ ಇವ್ರು ಏನು ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ? ಇವ್ರ ಬಗ್ಗೆ ಕೇಳಬಾರದಂತ ವಿಷಯಗಳಿದ್ಯಾ? ಇವ್ರು ಮಾಡಬಾರದ ಕೆಲಸ ಮಾಡಿದಾರ? ಭ್ರಷ್ಟಾಚಾರವಿದ್ಯಾ? ಅನೈತಿಕ ಚಟುವಟಿಕೆ ಏನಾದ್ರು ನಡೆಸಿದಾರ? ಗೊತ್ತಿಲ್ಲ. ಸೊ ಯಾಕೆ ಸಂಧಾನಕ್ಕೆ ಹೋಗ್ತಾರೆ? ಇಲ್ದಾದ್ರೆ ಫೇಸ್ ಯಾಕೆ ಮಾಡ್ತಾ ಇಲ್ಲ? ತಾವು ಅದೇ ತಾನೇ ಕಟ್ಕೊಂಡಿರುವಂತ ಒಂದು ಇಮೇಜ್, ತಾನು ಬಹಳ ದೊಡ್ಡ ಶೇರ್ಣಿ, ಲೈನೆಸ್, ಹಾಗೆ ಹೀಗೆ ಅಂತ ಅಭಿಮಾನಿಗಳು ಕಟ್ಟಿರ್ಬೋದು. ಬಟ್ ಹಾಗಾದ್ರೆ ಆ ಪ್ರಕಾರ ನಡ್ಕೋಬೇಕಲ್ಲ. ಯಾಕೆ ಸಂಧಾನಕ್ಕೆ ಹೋಗ್ಬೇಕು? ಸೊ ಹಾಗಾಗಿ ನಾನು ಕಳೆದ ಒಂದು ತಿಂಗಳಲ್ಲಿ ಈ ವಿಷಯಗಳನ್ನೆಲ್ಲ ಕೆಲವು ನನಗೇನು ಹೊಸದಾಗಿ ವಿಚಾರಗಳು ಗೊತ್ತಾಯ್ತು ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದಿದ್ದೀನಿ. ಈಗ ಸಂಧಾನದ ವಿಷಯವಾಗಷ್ಟೇ ನಾನು ಅದನ್ನ ಹಾಕಿದೀನಿ. ಅವರ ಇಂದಿನಿಂದ ಅವರ ಬಿಹೇವಿಯರ್ ಹೇಗೆ ಇದೆ ಅಂತ ಎಷ್ಟು ಬಿಟ್ಟೆ ಸಾಕು, ನಾನು ಹೆಚ್ಚು ಮಾತಾಡಲ್ಲ. ಅಲ್ಲ, ಇಲ್ಲಿ ಸರ್ಕಾರ ಇವರನ್ನ ಸೇಫ್ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾ ಇದೆಯಾ? ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಸರ್ಕಾರದಿಂದನೂ ಇವರನ್ನ? ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್
ನಾನು ಅದ್ರ ಹೇಗೆ ಹೇಳಕ್ಕಾಗ್ತದೆ, ಅದು ನನ್ಗೇನ್ ಅಲ್ಲ, ಗೊತ್ತಿಲ್ಲ. because ಆದ್ರೆ ನಿಮಗೆ ಇನ್ನೊಂದ್ ನಿಮಿಷ. ಗೊತ್ತಿರುವ ಈಗ ಮಾಹಿತಿಗಳ ಪ್ರಕಾರ 19 ಸರ್ಕಾರಕ್ಕೂ ಪಾಯಿಂಟ್ಗಳಲ್ಲಿ ಕೂಡ ಅದ್ರ ಅನೇಕ ಬಗ್ಗೆ ಬಾರಿ ಅರಿವಿದೆ. ಆಕೆ 19 ಪಾಯಿಂಟ್ಗಳಲ್ಲೂ ಕೆಲವು ವಿಷಯಗಳಲ್ಲಿ ಆಕೆ ಮೇಲೆ ಕ್ರಮ ಆಗಬೇಕಿತ್ತು, ಯಾವತ್ತೂ ಆಗಿಲ್ಲ. ಇದು ಈಗ ಕೂಡ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಡಾಕ್ಟರ್ ರವಿಶಂಕರ್ IAS ಅವರು ಪ್ರೂವ್ ಮಾಡಿದ್ದಾರೆ ಆಕೆ ಮೇಲೆ. ಸೊ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಏನು, ಪ್ರಿಲಿಮಿನರಿ ಎನ್ಕ್ವೈರಿ ನಂತರ ಡಿ ಆಗ್ಬೇಕು. ಡಿ ಅಂದ್ರೆ ಡಿಸಿಪ್ಲಿನರಿ ಎನ್ಕ್ವೈರಿ. ಅದು ಆಗಿದ್ಯಾ? ಆಗಿಲ್ಲ. ಆ ಪ್ರಿಲಿಮಿನರಿ ಎನ್ಕ್ವೈರಿಲಿ ಪ್ರೂವ್ ಆಗಿ ತಿಂಗಳುಗಳೇ ಕಳೆದಿವೆ, ಆದ್ರೆ ಆಕೆ ಮೇಲೆ ಡಿ ಆಗಿಲ್ಲ. ಯಾಕಾಗಿಲ್ಲ? ಸೊ ಈ ರೀತಿ ಕೆಲವು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ನಾನು ಸರ್ಕಾರದಲ್ಲಿ ವಿನಮ್ರ ಪೂರ್ವಕ ವಿನಂತಿ ಕೂಡ ಮಾಡಿದೀನಿ, ಮತ್ತೊಮ್ಮೆ ಮಾಡ್ತೀನಿ. ಯಾವುದೇ ಒಂದು ಮಿಸ್ಪ್ಲೇಸ್ಡ್ ಸಿಂಪತಿ ಇಲ್ಲದೆ ಇದನ್ನ ಈ ವಿಷಯವನ್ನ ಹೊರತೆಗಿಬೇಕು ಮತ್ತು ಅದೇನು ಡಿ ಪ್ರೂವ್ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಅವ್ರ ಮೇಲೆ, ಅದ್ರ ಮೇಲೆ ಕ್ರಮ ಆಗ್ಬೇಕು. ಥ್ಯಾಂಕ್ ಯು. ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ಮೇಡಮ್ ನಿಮ್ಗೆ? ಕ್ರಮಗಳಾಗತ್ತೆ, ನಿರೀಕ್ಷೆ ಅವೆಲ್ಲ ಮಾತಾಡೋ ಇದು ಅಲ್ಲರಿ. ನಾನು ವಸ್ತುನಿಷ್ಠ ಏನ್ ಫ್ಯಾಕ್ಟ್ಸ್ ಇದೆ ಅದ್ ಬರ್ದಿದೀನಿ ಅಷ್ಟೇ, ನಾನು ಮಾತಾಡಬಲ್ಲೆ. ಸರಿ, ಥ್ಯಾಂಕ್ ಯು. ಯಾಕೆಂದ್ರೆ ಇದುವರೆಗೂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಸಾಕಷ್ಟು ಪ್ರಮುಖ ಆರೋಪಗಳನ್ನ ಮಾಡಿದೀರಾ, ಉಲ್ಲೇಖ ಮಾಡಿದೀರಾ, ಕೆಲವೊಂದು ಫೋಟೋಗಳನ್ನು ಕೂಡ ಬಿಟ್ಟಿದ್ದೀರಾ, ನೀವು ಹಾಕಿದೀರಾ. ಒಂದ್ ನಿಮಿಷ, ಯಾರಿಂದ ಪ್ರತಿಕ್ರಿಯೆ ಬಂದಿಲ್ಲ? ಅಂದ್ರೆ ರೋಹಿಣಿ ಸಿಂಧೂರಿ ಅವರಿಂದ. ನನಗ್ ಗೊತ್ತಿಲ್ಲ, ನಾನೇ ಅವರಿಂದ ಪ್ರತಿಕ್ರಿಯೆ ಅಲ್ಲ, ನೀವು ನಿರೀಕ್ಷೆ ಮಾಡಿಲ್ಲ. ಬಟ್ ಇಂಥ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬರುತ್ತೆ ಅವರು ಉತ್ತರ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಹೇಳಿದೆ. ಗೊತ್ತಿಲ್ಲ ನಂಗೆ. ನನ್ಗೊಂದು ಮಿಸ್ಡ್ ಕಾಲ್ ಇದೆ ಈ ಸಂದರ್ಭದಲ್ಲಿ, ಅವರ ಹಸ್ಬೆಂಡ್ ಮಾಡಿದ್ದಾರೆ, ನಾನು ಎತ್ತಿಲ್ಲ. ಸೊ ಏನ್ ಹೇಳೋಕೆ ಬಯಸಿದ್ರು ಗೊತ್ತಿಲ್ಲ. ಆಕೆ ನನ್ನನ್ನ 4 years ಇಂದ ಬ್ಲಾಕ್ ಮಾಡಿದ್ದಾರೆ. ಆ ವಿಷಯ ತಮಗ್ ಗೊತ್ತಿರ್ಲಿ. ಸೊ ನಾನು ಅವರನ್ನ ಸಂಪರ್ಕ ಕೂಡ ಮಾಡೋಕ್ ಆಗ್ತಿರ್ಲಿಲ್ಲ. ಯಾಕೆ ಅವ್ರು ಬ್ಲಾಕ್ ಮಾಡಿದ್ರು ಅವರೇ ಉತ್ತರ ಕೊಡ್ಬೇಕು. ಅವ್ರಿಗೇನ್ ಗಿಲ್ಟ್ ಇತ್ತು ಅಥವಾ ಅವ್ರು ಯಾವ ವಿಷಯಕ್ಕೆ ಬ್ಲಾಕ್ ಮಾಡಿದ್ರು, ಏನಕ್ ಮಾಡಿದ್ರು? ಸೊ ಅದವರೇ ಹೇಳ್ಬೇಕು. ಇರ್ಲಿ ಬಿಡಿ. ಅಲ್ಲ, ಕೆಲವರು ಹೇಳೋ ಪ್ರಕಾರ ವೈಯಕ್ತಿಕವಾಗಿ ಏನಾದ್ರೂ ಇದೆಯಾ ರೂಪಾ ಮತ್ತೆ ರೋಹಿಣಿ ಸಿಂಧೂರಿ? ಈಗ ನಾನಲ್ಲಿ ಹಾಕಿರೋ ಇದು ಯಾವ್ದಾದ್ರು ವೈಯಕ್ತಿಕ ಏನ್ರಿ? ಕೆಲವರು ಹೇಳೋ ಪ್ರಕಾರ. ಒಂದ್ ನಿಮಿಷ, ಆಕೆ ಆತರ ಫೋಟೋಗಳನ್ನ ಕಳಿಸಬಹುದಾ ಪುರುಷ ಅಧಿಕಾರಿಗಳಿಗೆ? ಆಕೆ ಸಂಧಾನಕ್ಕೆ ಹೋಗಬಹುದಾ? ಆಕೆ ಏನದು ಪ್ರಿಲಿಮಿನರಿ ಎನ್ಕ್ವೈರಿ ಆದ್ರೂ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ, ಒಬ್ಬರೇ ಮಾಡ್ತಾರೆ, ನಾನು ಒಬ್ಬಳನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ, MLA ಅವರು ಮಾಡ್ತಾ ಇದಾರೆ ಟಾರ್ಗೆಟ್ ಅಂತ ಹೇಳ್ಕೊಂಡು ಸಿಂಪತಿ ತಗೊಂಡು ಡಿ ಆಗಿಲ್ವಲ್ಲ, ಇದೇ ಕಾರಣ. ಹಾಗಾದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ತಾರ ಅವರು ಹೋಗಿ ಎಲ್ಲರ ಹತ್ರ? ಅದು ನೀವುಗಳು ಹೇಳ್ಬೇಕು. ಅಂದ್ರೆ ನೀವು ಹೆಚ್ಚು ರಿಸರ್ಚ್ ಮಾಡಿ. ಅಲ್ಲ ಮೇಡಮ್, ಈಗ ಈ ಫೋಟೋಸ್ ಗಳನ್ನ ಒಬ್ಬರೇ ಅಧಿಕಾರಿ ಕಳಿಸಿರುವಂತದ್ದ ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗ? ಬರೀ IAS ಅಧಿಕಾರಿಗಳಿಗೆ ಮಾತ್ರ? ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಸಾಕು. ನನ್ಗೆ ನಿಜವಾಗ ಇಲ್ಲ ಈ ವಿಷಯದ ಬಗ್ಗೆ. ನಾನು ಹಾಕಿರೋ ಇದು ತುಂಬಾ ಫ್ಯಾಕ್ಚುಯಲ್ ಆಗಿ ಹಾಕಿದೀನಿ, ಮತ್ತೆ ತುಂಬಾ ಕ್ರಿಸ್ಪ್ ಆಗಿ ಡೀಸೆಂಟ್ ಆಗಿ ಹಾಕಿದೀನಿ. ಅಲ್ಲ ಹೌದು, ಅನಗತ್ಯ ಇದನ್ನ ಬರ್ಸ್ಬೇಡಿ ನನ್ನ ಬಾಯಲ್ಲಿ, ಅನಗತ್ಯ ಪದಗಳನ್ನ ಬರೋದು ಅಧಿಕಾರಿ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ದಾಖಲೆಗಳು ಇದ್ದೇ ಇರುತ್ತೆ. ಈಗ ಅವ್ರ ಬಿಹೇವಿಯರ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಇಂದ ಹಾಕಿದೀನಲ್ರಿ, ಅದನ್ನ ನೋಡ್ಕೊಳ್ಳಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಮತ್ತೆ ತಪ್ಪುಗಳು ಎರಡೂ ಕೈ ಸೇರಿದ್ರೆ ಚಪ್ಪಾಳೆ, ನಾನು ಅದನ್ನೇ ಹೇಳ್ತಾ ಇದೀನಿ. ನಾನೇನು ಇವ್ರ ಒಬ್ರ ಬಗ್ಗೆ ಅಂತಲ್ಲ, ಇವ್ರು ಯಾರ್ಯಾರಿಗೆ ಫೋಟೋ ಕಳಿಸಿದ್ರು ಮತ್ತೆ ಯಾಕೆ ಇದುವರೆಗೆ ಈ ವ್ಯಕ್ತಿಗೆ ಯಾವತ್ತೂ ಶಿಕ್ಷೆ ಆಗಿಲ್ಲ. ಸೊ ಅದನ್ನ ಪುರುಷ ವರ್ಗನೇ ಉತ್ತರಿಸ್ಬೇಕು ನನ್ಗೆ ಅಷ್ಟೇ. IAS ಆಫೀಸರ್ಸ್ ಗಳು ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಇದ್ರ ಬಗ್ಗೆ? ಈ ಫೋಟೋಗಳು ಹೋಗಿದೆಯಲ್ಲ? ಥ್ಯಾಂಕ್ ಯು ರೂಪಾ ಅವರೇ, IAS ಆಫೀಸರ್ಸ್ ಗಳು ಯಾರಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾರ? ಮಾಡಿದ್ರೆ ಸರ್ಕಾರದಲ್ಲಿ ಮಾಡಿರ್ತಾರೆ, ನಮ್ಗೇನ್ ಗೊತ್ತು. ಯಾಕಂದ್ರೆ ಇದುವರೆಗೂ ನೀವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವವರೆಗೂ ಇದುವರೆಗೂ ನಾನು ಆ ವಿಷಯ ಏನ್ ಬರ್ದಿಲ್ವಲ್ಲ ಸರ್. ನೀವು ಕೇಳಿರೋ ಪ್ರಶ್ನೆಗೆ ನನ್ಗೇನು ವಿಷಯ ಗೊತ್ತಿದೆ ಅಷ್ಟಕ್ ಮಾತ್ರ ನನ್ನ ಹತ್ರ ಪೂರಕ ದಾಖಲೆಗಳಿದೆ, ಅಷ್ಟನ್ನ ಬರ್ದಿದ್ದೀನಿ ಅಷ್ಟೇ. ಇನ್ನೂ ಹೆಚ್ಚು ಇರ್ಬೋದು ಅವ್ರ ಬಗ್ಗೆ ಏನೇನೋ, ಅದ್ ನಾನ್ ಬರ್ದಿಲ್ಲ. ಅಂದ್ರೆ ಅದ್ ನನ್ಗೆ ಗೊತ್ತಿಲ್ಲ, ನಾನ್ ಬರ್ದಿಲ್ಲ. ಓಕೆ, ಈ ಫೋಟೋಗಳೇ ಏನಫಾ ಇರೋದು? ಸಾಕು ರೀ, ಸಾಕು. ಥ್ಯಾಂಕ್ ಯು. ಅಲ್ಲ, ಈ ಫೋಟೋಗಳು ಮಾತ್ರನ ಇರೋದು ಅಥವಾ ಬೇರೆ ಬೇರೆ ಇನ್ನೂ ಇದೆಯಾ ನಿಮ್ಮ ಹತ್ರ? ನನ್ಗೆ ತುಂಬಾ ತೊಂದರೆ ಆಗ್ತದೆ. ಥ್ಯಾಂಕ್ ಯು. ಅವ್ರ ಹಸ್ಬೆಂಡ್ ಫೋನ್ ಮಾಡಿದ್ರಾ ನಿಮ್ಗೆ? ಸರ್, ರೂಪಾ ಅವರು ಮಾತನಾಡ್ತಾ ಇದ್ರು. ರೂಪಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಂತ ವಿಚಾರಗಳನ್ನ ಗಮನಿಸ್ಕೊಂಡ್ರಿ. ಅಲ್ಲಿ ಪ್ರಮುಖವಾಗಿ ರೋಹಿಣಿ ಸಿಂಧೂರಿ ಅವರ ಹಸ್ಬೆಂಡ್ ನಮಗೆ ಕಾಲ್ ಮಾಡ್ತಾ ಇದ್ರು, ಬಟ್ ನಾನು ರಿಸೀವ್ ಮಾಡಿಲ್ಲ. ಬಟ್ ಕಳೆದ 4 ವರ್ಷದಿಂದಲೂ ಕೂಡ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ಯಾಕೆ ಬ್ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ.
ಯಾಕೆ ಮಾತಾಡಕ್ಕೆ ಇಷ್ಟ ಇಲ್ಲ ಅವರಿಗೆ ನನ್ನ ಜೊತೆ ಅದು ಕೂಡ ಗೊತ್ತಿಲ್ಲ. ರೂಪ ಅವರು ಮಾತನಾಡ್ತಾ ಇದ್ದಂಥದ್ದು. ಈಗ 3 ಜನ IAS ಅಧಿಕಾರಿಗಳಿಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಫೋಟೋಗಳನ್ನು ಕಳಿಸಿದ್ದಾರೆ. ಆ ಫೋಟೋಗಳನ್ನು ಹಾಕಿದ್ದೀನಿ. ನಾನು ಏನು ಹೇಳಬೇಕು ಅದೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದೇನೆ. 19 ಆರೋಪಗಳನ್ನು ಮಾಡಿದ್ದೇನೆ. ನೋಡೋಣ ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ನಿಜಕ್ಕೂ ಕೂಡ ತನಿಖೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಕೂಡ ಅಂತ ಅದ್ರ ಬಗ್ಗೆನೂ ಕೂಡ ಡೌಟಲ್ಲೇ ಮಾತನಾಡ್ತಾ ಇದ್ರು. ಈ ರೀತಿಯ ಪಿಕ್ಚರ್ಸ್ಗಳು ನಾರ್ಮಲ್ ಅಂತ ಅನಿಸ್ಬೋದು. ಆದರೆ ಒಬ್ಬ ಮಹಿಳಾ IAS ಅಧಿಕಾರಿ ಒಂದಲ್ಲ ಎರಡಲ್ಲ 3 IAS ಪುರುಷ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನ ಹಾಗೂ ಈ ರೀತಿಯ ಅನೇಕ ಪಿಕ್ಸ್ಗಳನ್ನ 1 to 1 ಕಳಿಸ್ತಾರೆ ಅಂದ್ರೆ ಅದಕ್ಕೆ ಏನರ್ಥ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ರೂಪಾ ಮೌದ್ಗಿಲ್ ಅವರು. ಇಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ಆರೋಪಗಳು ಬಂದಿರುವಂತ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದು ವೈಯಕ್ತಿಕ ಜಿದ್ದಾಜಿದ್ದು ಅಂತನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಆರೋಪಗಳನ್ನ ಮಾಡಿರುವಂತದ್ದು ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಸಂಧಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಂಧೂರಿ 4 ವರ್ಷದಿಂದ ನನ್ನ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ನನಗೆ ರೋಹಿಣಿ ಸಿಂಧೂರಿ ಗಂಡನಿಂದ ಮಿಸ್ ಕಾಲ್ ಬಂದಿದೆ. ಯಾವ ಕಾರಣಕ್ಕೋಸ್ಕರ ಅವ್ರು ಕಾಲ್ ಮಾಡಿದ್ರೋ ಗೊತ್ತಿಲ್ಲ ಅಂತನೂ ಕೂಡ ಹೇಳಿದ್ರು. ಯಾಕೆಂದ್ರೆ ರಿಸೀವೇ ಮಾಡಿಲ್ವಲ್ಲ, ಮಿಸ್ ಕಾಲ್ ಬಂದಿದೆ, ಯಾವ ಕಾರಣಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರೋಹಿಣಿ ಸಿಂಧೂರಿ ಗಂಡ ಯಾಕೆ ಕಾಲ್ ಮಾಡಿದ್ರೋ ಗೊತ್ತಿಲ್ಲ, ಬಿಕಾಸ್ ನಾನು ರಿಸೀವೇ ಮಾಡಿಲ್ಲ. ಆಕೆ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಏನೂ ಕೂಡ ಇಲ್ಲ. ನ್ಯೂಸ್ 18ಗೆ IPS ಅಧಿಕಾರಿ ಆಗಿರುವಂತ ಡಿ ರೂಪಾ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಈ ಹಿಂದೆ ಕೂಡ ಒಬ್ಬ ಅಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಈ ಹಿಂದೆ ಆರೋಪವನ್ನ ಮಾಡಿದ್ರು. ಅದು ಕೂಡ ತನಿಖೆಗೆ ಒಳಪಟ್ಟಿತ್ತು. ಅದೇ ರೀತಿಯಾಗಿ ಇದನ್ನು ಕೂಡ ಆರೋಪ ಮಾಡ್ತಾ ಇದ್ದೇನೆ, ತನಿಖೆ ಆಗಲಿ, ಡಿಸಿಪ್ಲಿನರಿ ಆಕ್ಷನ್ ಯಾಕೆ ಆಗಿಲ್ಲ ಇದುವರೆಗೂ? ಇಷ್ಟೆಲ್ಲ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಯಾಕೆ ತನಿಖೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ರೂಪಾ ಮೌದ್ಗಿಲ್ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತ ಸುನಿಲ್ ಧರ್ಮಸ್ಥಳ. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನೋಡ್ತಾ ಇದ್ವಿ ಸುನಿಲ್, ಏನೇನೆಲ್ಲ ಆಗ್ತಾ ಇದೆ, ರೂಪಾ ಅವರು ಮಾತನಾಡಿದ್ದನ್ನ ಕೂಡ ಗಮನಿಸಿದ್ರಿ. ಏನ್ ಹೇಳ್ಬೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ? ಪೃಥ್ವಿ, ಒಟ್ಟಾರೆ ಈ ಒಂದು ಪ್ರಕರಣ ಈಗ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದರೆ ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಮೂಡ್ತವೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು IPS ಅಧಿಕಾರಿ ಆಗಿರುವಂತಹ ಡಿ ರೂಪಾ ಅವರು ಈ ರೀತಿ ಒಂದು ಆರೋಪವನ್ನು ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು. ಒಂದು ವೇಳೆ ಅವರವರೆಗೂ ಕೂಡ ವೈಯಕ್ತಿಕವಾಗಿ ಯಾವುದಾವ ರೀತಿಯಲ್ಲಿ ಈ ಒಂದು ಪ್ರಕರಣ ಟಚ್ ಆಗಿದೆ ಅನ್ನುವಂಥದ್ದು ಅನುಮಾನ ಕೂಡ ಮೂಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ರೂಪಾ ಅವರು ಹೇಳಿರುವಂಥದ್ದು, ನಾನು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ವಿಚಾರಣೆ ಮಾಡಬೇಕು, ತನಿಖೆಯನ್ನು ಮಾಡಬೇಕು ಅನ್ನುವಂಥ ಹೇಳ್ತಾ ಇದ್ದಾರೆ. ಆದರೆ ಅವರು ಉಲ್ಲೇಖ ಮಾಡಿರುವಂತಹ ಒಂದಷ್ಟು ವಿಚಾರಗಳು ನಿಜಕ್ಕೂ ಕೂಡ ಗಂಭೀರ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇರುವಂಥದ್ದು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅದಕ್ಕೂ ಮೊದಲಿರ್ಬೋದು, ರೋಹಿಣಿ ಸಿಂಧೂರಿ ಅವರು ಒಬ್ಬರು ಶಾಸಕರ ಜೊತೆಗೆ ಕೂತ್ಕೊಂಡು ಸಂಧಾನ ಮಾಡುವಂಥ ಒಂದು ಅಗತ್ಯ ಏನಿತ್ತು ಅನ್ನುವಂಥದ್ದು. ಜೊತೆಗೆ ಅವರು ಒಂದು ವೇಳೆ ನಿಜವಾಗಿಯೂ ಕೂಡ ಆ ರೀತಿ ಫೋಟೋಗಳನ್ನು ಏನಾದರೂ ಕಳುಹಿಸಿದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇವರು ಈ ಒಂದು ಪೋಸ್ಟ್ನಲ್ಲಿ ಬರೆದಿರುವಂಥ ಒಂದು ಮಾಹಿತಿ ಪ್ರಕಾರ ಯಾವುದೇ ಒಬ್ಬರು UPSC ಆಗಿರುವಂತಹ ಅಥವಾ ಒಬ್ಬರು IAS ಇರ್ಬೋದು, IPS ಅಧಿಕಾರಿ ಇರ್ಬೋದು, ತಮ್ಮ ವೈಯಕ್ತಿಕ ಫೋಟೋಗಳನ್ನು ಬೇರೆ ಕಡೆ ಕಳುಹಿಸುವಂತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಒಂದು ರೂಲ್ಸ್ ಪ್ರಕಾರ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಇದೆಲ್ಲವನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಕೊಂಡು ಇದರ ಬಗ್ಗೆ ತನಿಖೆಯನ್ನು ನಡೆಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಈಗಾಗಲೇ 18 ಪಾಯಿಂಟ್ಗಳನ್ನು ಡಿ ರೂಪಾ ಅವರು ಪ್ರಸ್ತಾವನೆ ಮಾಡಿರುವಂಥದ್ದು. ಆ ಒಂದು ಆರೋಪಗಳಲ್ಲಿ ಅಥವಾ ಆ ಒಂದು ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಗಂಭೀರವಾದಂಥ ಒಂದು ತನಿಖೆ ನಡೆಯುವಂಥ ಒಂದು ಅಗತ್ಯ ಕೂಡ ಇದೆ ಅನ್ನುವಂಥದ್ದು ಕಂಡುಬರುತ್ತೆ. ಮತ್ತೊಂದು ಕಡೆಯಲ್ಲಿ ಇದು ವೈಯಕ್ತಿಕವಾಗಿ ರೂಪಾ ಅವರು ಈ ಒಂದು ವಿಚಾರವನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡುತ್ತೆ. ಯಾಕೆಂದರೆ ಬೇರೆ ಯಾರೂ ಕೂಡ ಪ್ರಶ್ನೆ ಮಾಡದೇ ಇರುವಂಥ ಒಂದು ವಿಚಾರವನ್ನು ಡಿ ರೂಪಾ ಅವರು ಪ್ರಶ್ನೆ ಮಾಡ್ತಿರುವಂಥದ್ದು ಏನಕ್ಕೆ, ವೈಯಕ್ತಿಕವಾಗಿ ಅವರವರೆಗೂ ಕೂಡ ಈ ಒಂದು ಕೇಸ್ ಟಚ್ ಆಗಿದೆ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಡಿ ರೂಪಾ ಅವರು ಇನ್ನೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳಿಲ್ಲ. ಈವನ್ ಅವರು ಪ್ರತಿಕ್ರಿಯೆ ನೀಡುವಂಥ ಸಂದರ್ಭಗಳು ಕೂಡ ನನಗೆ ಬಂದಿರುವಂಥ ಒಂದು ಮಾಹಿತಿಯನ್ನು ನಾನು ಪ್ರಸ್ತಾಪವನ್ನು ಮಾಡಿದ್ದೀನಿ, ಜೊತೆಗೆ ನನಗೆ ಸಿಕ್ಕಿರುವಂಥ ಫೋಟೋಗಳ ಬಗ್ಗೆ ಕೂಡ ನಾನು ಪ್ರಸ್ತಾಪವನ್ನು ಮಾಡಿದ್ದೀನಿ. ಅವರು ಯಾವ್ಯಾವ ರೀತಿಯಲ್ಲಿ ಈ ಹಿಂದೆ ತಾವು ಕೆಲಸ ಮಾಡಿದಂತಹ ಕಡೆಗಳಲ್ಲಿ ತೊಡಗಿಸಿಕೊಂಡಿದ್ರು ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ಕೊಂಡಿದ್ದೀನಿ. ಅದನ್ನು ಹೊರತುಪಡಿಸಿದರೆ ಈ ಸಂಬಂಧಪಟ್ಟಂತೆ ಸರ್ಕಾರ ಏನಾದರೂ ತನಿಖೆಯನ್ನು ನಡೆಸಬೇಕು ಅಥವಾ ಈ ಒಂದು ಕೇಸ್ನಲ್ಲಿ ಇವ್ರ ಜೊತೆಗೆ ಫೋಟೋವನ್ನು ಕಳಿಸ್ಕೊಂಡಂತಹ IAS ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಯಾರಾದರೂ ವ್ಯಕ್ತಿಗಳಿರ್ಬೋದು, ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಸುನಿಲ್, ಇಲ್ಲಿ ಒಂದಲ್ಲ ಎರಡಲ್ಲ 3 IAS ಪುರುಷ ಅಧಿಕಾರಿಗಳಿಗೆ ಆಗಾಗ ಈ ರೀತಿಯ ಫೋಟೋಗಳನ್ನ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಇದುವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಯಾವುದಾದ್ರೂ IAS ಆಫೀಸರ್ಗಳು, ಅಂದ್ರೆ ಪುರುಷ IAS ಆಫೀಸರ್ಸ್ಗಳು
ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟನ್ನು ಮಾಡಿದ್ದಾರಾ, ಏನೋ ಒಂಥರ ಬ್ಲ್ಯಾಕ್ ಮೇಲ್ ಮಾಡುವಂಥ ಚಾನ್ಸಸ್ ಇದ್ರೂ ಇರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ವೈಯಕ್ತಿಕವಾಗಿ ಎಲ್ಲೋ ಒಂದು ಕಡೆ ಇವ್ರಿಗೂ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಟ್ ಆಗಿರ್ಬೋದು. ಬಿಕಾಸ್ ಒಬ್ಬರ ನಂಬರನ್ನು ಬ್ಲಾಕ್ ಮಾಡ್ತಾರೆ ಅಂದರೆ ಅಲ್ಲಿ ಯಾವುದೋ ಒಂದು ರೀತಿಯಾದ ಅವ್ರಿಗೂ ಕೂಡ ನೋವಾಗಿರುತ್ತೆ ಅನ್ನುವ ಕಾರಣ ಇರುತ್ತೆ. ಏನಾಗಿರ್ಬೋದು ಇವರಿಬ್ಬರ ನಡುವೆ ಅಂತ? ಪೃಥ್ವಿ, ಪರ್ಸನಲ್ ಆಗಿ ಡಿ ರೂಪ ಮತ್ತು ರೋಹಿಣಿ ಸಿಂಧೂರಿ ಅವರ ಮಧ್ಯೆ ವೈಯಕ್ತಿಕವಾಗಿ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಖುದ್ದು ಅವರೇ ಹೇಳಿದ್ದಾರೆ, ನಾನು ಅವರ ನಂಬರ್ನ ಬ್ಲಾಕ್ ಮಾಡಿದ್ದೀನಿ ಸುಮಾರು 4 ವರ್ಷಗಳಾಯಿತು ಅನ್ನುವಂಥದ್ದು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಸಿವಿಲ್ ಸರ್ವಿಸ್ ವಿಚಾರಗಳನ್ನು ನೋಡ್ತಾ ಹೋದರೆ ಎಲ್ಲೂ ಕೂಡ ಅಧಿಕಾರಿಗಳು ಬಹಿರಂಗವಾಗಿ ಯಾವುದೇ ವಿಚಾರಗಳನ್ನು ಕೂಡ ಹೊರಗಡೆ ಮಾತಾಡಲ್ಲ. ಆ್ಯಂಡ್ ಅವರಿಗೂ ಕೂಡ ಕೆಲವೊಂದು ನಿರ್ದಿಷ್ಟವಾದಂತಹ ರೂಲ್ಸ್ಗಳಿರುತ್ತೆ. ತಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಹೊರಗಡೆ ಮಾತಾಡಬಾರ್ದು ಅನ್ನುವಂಥದ್ದು. ಕೇವಲ ಅದು ರೂಲ್ಸ್ ಮಾತ್ರವಾಗಿರಲ್ಲ, ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇದು ಮುಜುಗರ ತರುವಂತಹ ವಿಚಾರಗಳಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಆ ರೀತಿಯ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ಆದರೆ ಅದೆಲ್ಲವನ್ನು ಕೂಡ ಮೀರಿ ಹೀಗೆ ಬಹಿರಂಗವಾಗಿ ಮಾತಾಡಬೇಕು ಅಂದರೆ ನಿರ್ದಿಷ್ಟವಾಗಿ ಏನಾದರೂ ಪರ್ಟಿಕ್ಯುಲರ್ ವಿಚಾರಗಳಿರ್ಬೋದು ಅಥವಾ ಡಿ ರೂಪಾ ಅವರಿಗೆ ಹರ್ಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಅದು ಯಾವ ಕಾರಣಕ್ಕೋಸ್ಕರ ಆಗಿದೆ, ಏನು ವಿಚಾರಗಳು ಇದರ ಹಿಂದೆ ನಡೆದಿದ್ದಾವೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಜೊತೆಗೆ ಅವರು ಇವತ್ತು ನಮಗೆ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದರು. ರೋಹಿಣಿ ಸಿಂಧೂರಿ ಅವರ ಪತಿ ಕೂಡ ತನಗೆ ಕಾಲ್ ಮಾಡಿದ್ದಾರೆ, ಆದರೆ ತಾನು ರಿಯಾಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಹೇಳಿದರು. ಒಂದು ವೇಳೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಕಾಲ್ ಮಾಡಿದ್ರು ಅಥವಾ ಇಂಥ ವಿಚಾರಗಳನ್ನು ಇನ್ನು ಮುಂದಕ್ಕೆ ಪ್ರಸ್ತಾಪ ಮಾಡಬೇಡಿ ಅನ್ನುವಂಥ ವಿಚಾರವನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದರೆ ಇದರ ಬಗ್ಗೆ ಗೊತ್ತಿಲ್ಲ. ಅವರು ಇನ್ನೂ ಕೂಡ ಅವ್ರ ಜೊತೆಗೆ ತಾನು ಯಾವುದೇ ರೀತಿಯಲ್ಲೂ ಕೂಡ ಮಾತನಾಡಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಇಡೀ ಈ ಒಂದು ವಿಚಾರ ಬಹಿರಂಗವಾಗಿ ಪ್ರಸ್ತಾಪ ಆಗಿರೋದ್ರ ಹಿಂದೆ ಬಹುದೊಡ್ಡ ಕಾರಣ ಇರ್ಬೋದು ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಸುನಿಲ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, IAS ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಇದು ಅಪರಾಧ, 1-to-1 ಈ ರೀತಿಯಾದಂಥ ಫೋಟೋಗಳನ್ನ ಕಳಿಸಿರುವಂಥದ್ದು ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ರು. ಅದರ ಜೊತೆಗೆ ಅವರು ಬಾಲನ್ನ ಈಗ ಸರ್ಕಾರದ ಅಂಗಳಕ್ಕೆ ಹಾಕಿದ್ದಾರೆ. ಸರ್ಕಾರ, ನಾನು ಅದೊಂದು ಪ್ರಶ್ನೆ ಮಾಡ್ತಾ ಇದ್ದೆ, ನೀವು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ, ಏನಾದರೂ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆಯಾ ಇವರನ್ನ ಅಂತ ಕೇಳಿದೆ. ಈಗ ಸರ್ಕಾರ ಏನು ಮಾಡ್ಬೋದು ಅಂತ ಅನ್ಸುತ್ತೆ? ಅಕಸ್ಮಾತ್ ಸರ್ಕಾರ ಸೈಲೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಪದೇ ಪದೇ ಉಟ್ಕೊಳ್ತಾನೆ ಇರುತ್ತೆ. ಎಲ್ಲೋ ಒಂದು ಕಡೆ ಸೇಫ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಈಗ ಸರ್ಕಾರ ತನಿಖೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆಯಾ ಈ ವಿಚಾರದಲ್ಲಿ? ಈ ರೀತಿಯಾದಂಥ ಕೆಲವೊಂದು ದಾಖಲೆಗಳನ್ನು ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಪೃಥ್ವಿ, ಇಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಒಂದು ವೇಳೆ ಯಾರಾದರೂ ಲಿಖಿತವಾಗಿ ಅಥವಾ ಅಧಿಕೃತವಾಗಿ ದೂರನ್ನು ಸಲ್ಲಿಸಿದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುವಂಥ ಒಂದು ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದರೆ ಸರ್ಕಾರ ಸ್ವಯಂ ಒಂದು ತನಿಖೆಯನ್ನು ನಡೆಸೋದಕ್ಕೆ ಯಾವುದೇ ರೀತಿಯ ಚಾನ್ಸಸ್ ಕೂಡ ಇಲ್ಲ. ಇವನ್ ರೂಪಾ ಅವರು ಎಲ್ಲೂ ಕೂಡ ಯಾವುದೇ ರೀತಿಯ ದೂರನ್ನು ಕೂಡ ಕೊಟ್ಟಿಲ್ಲ. ಅವರು ಫೇಸ್ಬುಕ್ಕು, ಟ್ವಿಟ್ಟರ್ನಲ್ಲಿ ಬಹಿರಂಗವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ದೂರುಗಳನ್ನು ಕೂಡ ಕೊಟ್ಟಿಲ್ಲ. ಈವನ್ IAS ಆಫೀಸರ್ಸ್ ಇದರಲ್ಲಿ ವಿಕ್ಟಿಮ್ ಆಗಿದ್ದಾರೆ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಿದೆ, ಅವರು ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯ ದೂರುಗಳನ್ನು ನೀಡಿಲ್ಲ. ಹಾಗಾಗಿ ಸರ್ಕಾರ ಯಾವುದೇ ದೂರುಗಳು ಇಲ್ಲದ ಹಿನ್ನೆಲೆಯಲ್ಲಿ ಇದನ್ನು ತನಿಖೆಗೊಳಪಡಿಸುವಂಥ ಒಂದು ಸಾಧ್ಯತೆ ತುಂಬಾ ಕಡಿಮೆ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಮುಂದಿನ ದಿನಗಳಲ್ಲಿ ಇಬ್ಬರು IAS ಮತ್ತು IPS ಅಧಿಕಾರಿ ಏನಿದ್ದಾರೆ ಇಬ್ಬರಿಗೂ ಕೂಡ ಕರೆದು ಸಪ್ರೇಟ್ ಆಗಿ ವಾರ್ನ್ ಮಾಡುವಂಥದ್ದು ಅಥವಾ ಈ ವಿಚಾರವನ್ನು ಬಹಿರಂಗವಾಗಿ ಪ್ರಸ್ತಾಪ ಮಾಡಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಮಾತ್ರ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಪೃಥ್ವಿ, ರೋಹಿಣಿ ಸಿಂಧೂರಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ಹಿಂದೆನೂ ಕೂಡ ರೂಪಾ ಅವರು ಇದೇ ರೀತಿಯಾಗಿ ಆರೋಪವನ್ನ ಮಾಡಿದ್ರು. ಆ ಟೈಮ್ನಲ್ಲಿ ಇವರಿಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಬಟ್ ಯಾರಿಗೆ ಉತ್ತರ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟರು. ಇದು ಎಷ್ಟರ ಮಟ್ಟಿಗೆ ಮುಜುಗರವನ್ನ ತರುತ್ತೆ ಒಬ್ಬ ಅಧಿಕಾರಿಗೆ ಅಂತ. ಸೊ ಹೀಗಾಗಿ ಇವರೇ ಏನಾದರೂ ಮಾನನಷ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಮಾನನಷ್ಟ ಕೇಸನ್ನು ಹಾಕಲಿಲ್ಲ ಅಂದರೆ ಮಾನನಷ್ಟ ಆಗುವಂಥ ಫೋಟೋಗಳೇ ಆಗಿರ್ಬೋದು, ಅವ್ರು ಮಾಡ್ತಾ ಇರುವಂಥ ಆರೋಪಗಳು ಇವೆಲ್ಲವೂ ಕೂಡ ಒಳಗ್ಬಡುತ್ತೆ ಮಾನನಷ್ಟದ ವಿಚಾರಕ್ಕೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಏನು ಮಾಡ್ಬೋದು ರೋಹಿಣಿ ಸಿಂಧೂರಿ ಅವರು ಅಂತ ಒಂದು ಉತ್ತರ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಇವ್ರ ಮೇಲೆ ಇವರೇ ದೂರು ಕೊಟ್ಬಿಟ್ಟು ತನಿಖೆಗೆ ಒಳಪಡಿಸಬೇಕಾಗತ್ತೆ, ಇಲ್ಲ ಕಾನೂನು ಪ್ರಕಾರನಾದರೂ ಹೋರಾಟ ಮಾಡಬೇಕಾಗತ್ತೆ. ಎಸ್ ಪೃಥ್ವಿ, ಆ ಒಂದು ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕೆಂತ ಹೇಳಿದರೆ ಇನ್ನೂ ಕೂಡ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ರೋಹಿಣಿ ಸಿಂಧೂರಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಒಂದು ವೇಳೆ ನಾಳೆ ದಿನ ಅವರು ಡಿ ರೂಪಾ ಅವರು ಮಾಡಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಾಕ್ಷ್ಯಗಳಿದ್ದಾವೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತುವಂಥ ಒಂದು ಸಾಧ್ಯತೆ ಇದೆ. ಮೇ ಬಿ ಅದು ಬಹಿರಂಗವಾಗಿ ಅವರು ಪ್ರಶ್ನೆಯನ್ನು ಎತ್ತದೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಒಂದು ಮಾಡುವಂಥ ಒಂದು ಚಾನ್ಸಸ್ ಕೂಡ ಇದೆ. ತನ್ನ ವಿರುದ್ಧ ಈ ರೀತಿಯ ಒಂದು ಆರೋಪಗಳನ್ನು ಮಾಡೋದಕ್ಕೆ ಏನು ಸಾಕ್ಷ್ಯಗಳು ಇದ್ದಾವೆ ಅನ್ನುವಂಥದ್ದು. ಈಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಸ್ಗಳು ತನ್ನ ಬಳಿ ಇದ್ದಾವೆ ಅನ್ನುವಂಥನ್ನು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದರೆ
ಉಳಿದ 18 ಪಾಯಿಂಟ್ಗಳಲ್ಲಿ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದ ದಾಖಲೆ ಕೊಡಿ, ಸಾಕ್ಷ್ಯವನ್ನು ಕೊಡಿ ಅನ್ನುವಂಥ ಒಂದು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಕಾನೂನಾತ್ಮಕವಾಗಿ ಇವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವಂಥ ಚಾನ್ಸಸ್ ಕೂಡ ಇದೆ. ಅದು ಒಂದು ಆಪ್ಷನ್ ಉಳ್ಕೊಂಡಿರುವಂಥದ್ದು. ಆದರೆ ರೋಹಿಣಿ ಸಿಂಧೂರಿ ಅವರು ಅಷ್ಟರ ಮಟ್ಟಿಗೆ ಮುಂದುವರಿತಾರ ಅಥವಾ ಆಗಿದ್ದಾಗೋಯ್ತು ಬಿಡಿ ಅಂತ ಹೇಳಿ ಸುಮ್ಮನೆ ಆಗ್ತಾರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅವರ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಂದು ಈಗ ನಾವು ಕೇಳಿಸ್ಕೊಂಡ್ವಿ, ಅವ್ರ ರೂಪ ಅವರು ಕೂಡ ಹೇಳ್ತಾ ಇದ್ರು ಸಂಧಾನದ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಹಿಂದೆ ಸಾರಾ ಮಹೇಶ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಈಗ ರೂಪಾ ಮೌದ್ಗಿಲ್ ಅವರಿಗೆ ಕರೆಯನ್ನ ಮಾಡಿದಂತ ವಿಚಾರಕ್ಕೆ ಗಮನಿಸೋದಾದ್ರೆ ಇದನ್ನು ಕೂಡ ಸಂಧಾನ ಮಾಡುವಂತ ಪ್ರಯತ್ನ ಏನಾದರೂ ಇರಬಹುದಾ ಅಂತ ಅವ್ರು ಒಂದು ಹಿಂಟ್ ಕೊಟ್ರು. ಅವರ ಹಸ್ಬೆಂಡ್ ಯಾಕೆ ಫೋನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಏನಾದರೂ ಆ ರೀತಿಯಾಗಿ ಚಾನ್ಸಸ್ ಅಂದ್ರೆ ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ ಅಂತ. ಮೋಸ್ಟ್ ಪ್ರಾಬಬ್ಲಿ ಇದನ್ನು ಕೂಡ ರೂಪಾ ಅವರ ಮನವೊಲಿಸುವಂತ ಸಾಧ್ಯತೆ ಬಗ್ಗೆ ನೋಡ್ಬೋದಾ ನಾವು? ಎಸ್ ಪೃಥ್ವಿ, ನಾನು ಆಗಲೇ ಹೇಳಿದಂಗೆ ಇದು ಕೂಡ ಒಂದು ಚಾನ್ಸಸ್ ಇದೆ. ರೋಹಿಣಿ ಅವರ ಹಸ್ಬೆಂಡ್ ಕಡೆಯಿಂದ ಸಂಧಾನಕ್ಕೆ ಅಥವಾ ಈ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಅನ್ನುವಂಥ ಒಂದು ವಿಚಾರವನ್ನು ಹೇಳೋದಕ್ಕೆ ಆ ಒಂದು ಕಾಲ್ ಮಾಡಿರುವಂಥ ಒಂದು ಚಾನ್ಸಸ್ ಕೂಡ ಇದೆ. ಅದರ ಜೊತೆಗೆ ನೀವು ಹೇಳಿದಂಥ ಮತ್ತೊಂದು ವಿಚಾರವಾಗಿ ಹೇಳೋದಾದರೆ ಇಲ್ಲಿ ಗಂಭೀರವಾಗಿ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಶಾಸಕ ಸಾರಾ ಮಹೇಶ್ ಅವರ ಜೊತೆಗೆ ರೋಹಿಣಿ ಸಿಂಧೂರಿ ಅವರು ಮಾತುಕತೆಯನ್ನು ನಡೆಸಿದ್ದು ಏನಕ್ಕೆ? ಒಂದು ವೇಳೆ ಅದು ಸಂಧಾನ ಪ್ರಕ್ರಿಯೆ ಆಗಿದ್ದರೆ ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ದು ತುಂಬ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಒಬ್ಬರು IAS ಅಧಿಕಾರಿ ಆಗಿರುವಂಥವರು ತಮಗೆ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಇರ್ಬೋದು ಅಥವಾ ಶಾಸಕರು ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು, ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸುವಂಥದ್ದು ಓಕೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರು ಕಾರಣಕ್ಕೋಸ್ಕರ ಆಗಿದ್ದಲ್ಲಿ ಅದು ಯಾಕೆ ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕಾಗಿರುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೂಪಾ ಅವರು ನ್ಯೂಸ್ 18 ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ರೋಹಿಣಿ ಸಿಂಧೂರಿ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ, ಈ ಹಿಂದೆನೂ ಕೂಡ ಆರೋಪವನ್ನ ಮಾಡಿದ್ರಿ. ಈ ಚಾಮರಾಜನಗರದ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಏನೆಲ್ಲ ಆರೋಪಗಳು ಪ್ರಮುಖವಾಗಿ, ಯಾಕೆ ನಾನು ಯಾಕೆ ಮತ್ತೆ ರಿಪೀಟ್ ಮಾಡ್ಲಿ? ನಾನು ಹಾಕಿದೀನಿ, ನನ್ಗೆ ಪದೇ ಪದೇ ಇದ್ರ ಬಗ್ಗೆ ಮಾತಾಡೋಕ್ ಇಷ್ಟ ಇಲ್ಲ. ನೀವುಗಳು ಫೋನ್ ಮಾಡ್ತಾ ಇದೀರಿ, ನಾನು ಸೌಜನ್ಯವಾಗಿ ಅವಾಯ್ಡ್ ಮಾಡ್ತಾ ಇಲ್ಲ ಅಷ್ಟೇ ಹೊರತು ನನ್ಗೆ ಈ ವಿಷಯದ ಬಗ್ಗೆ ಪದೇ ಪದೇ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರ್ದಿದೀನಿ. 19-20 ಪಾಯಿಂಟ್ ಹಾಕಿದೀನಿ, ಫೋಟೋಸ್ ಗಳನ್ನು ಹಾಕಿದೀನಿ. ಅದಲ್ದೇನೆ ಬೇರೆ ಫೋಟೋಸು ಇದೆ, ಆದ್ರೆ ನಾನು ಡೀಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದೀನಿ. ಅಂತ ಪಿಕ್ಚರ್ಸ್ ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸ್ಬೇಕು, ಪುರುಷ ಅಧಿಕಾರಿಗಳಿಗೆ ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ ಈ ಕಳಿಸುವ ಉದ್ದೇಶ ಏನು? ಅದು ಒಂದು ಪ್ರಶ್ನೆ. ಎರಡನೇದು ಸಂಧಾನ. ಇದು ಯಾಕೆ ಇವತ್ತು ಹಾಕಿದೆ ಅಂದ್ರೆ ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು, ಅವಾಗ ನನ್ಗೆ ಅನ್ಸ್ತು ಯಾಕೆ ಸಂಧಾನ? ಈಗ ನಾನು ಕೂಡ ಜೈಲ್ನಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು, ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ಪನಗರ ಜೈಲ್ನಲ್ಲಿ. ಅದಾದ ನಂತರನೂ ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದೀನಿ, ಎಕ್ಸ್ಪೋಸೆ ಮಾಡಿದೀನಿ. ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನೂ. ಸೊ ಈಗ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ? ಎಲ್ಲಿದೆ? ಯಾವ ಸರ್ಕಾರಿ ಪುಸ್ತಕದಲ್ಲಿ ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳ್ಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ? ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು? ಅಂದ್ರೆ ಇವ್ರು ಏನು ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ? ಇವ್ರ ಬಗ್ಗೆ ಕೇಳಬಾರದಂತ ವಿಷಯಗಳಿದ್ಯಾ? ಇವ್ರು ಮಾಡಬಾರದ ಕೆಲಸ ಮಾಡಿದಾರಾ? ಭ್ರಷ್ಟಾಚಾರವಿದ್ಯಾ? ಅನೈತಿಕ ಚಟುವಟಿಕೆ ಏನಾದ್ರು ನಡೆಸಿದಾರಾ? ಗೊತ್ತಿಲ್ಲ. ಸೊ ಯಾಕೆ ಸಂಧಾನಕ್ಕೆ ಹೋಗ್ತಾರೆ? ಇಲ್ಲಾದ್ರೆ ಫೇಸ್ ಯಾಕೆ ಮಾಡ್ತಾ ಇಲ್ಲ? ತಾವು ಅದೇ ತಾನೇ ಕಟ್ಕೊಂಡಿರುವಂತ ಒಂದು ಇಮೇಜ್, ತಾನು ಬಹಳ ದೊಡ್ಡ ಶೇರ್ಣಿ, ಲೈನೆಸ್, ಹಾಗೆ ಹೀಗೆ ಅಂತ ಅಭಿಮಾನಿಗಳು ಕಟ್ಟಿರ್ಬೋದು. ಬಟ್ ಹಾಗಾದ್ರೆ ಆ ಪ್ರಕಾರ ನಡ್ಕೋಬೇಕಲ್ಲ, ಯಾಕೆ ಸಂಧಾನಕ್ಕೆ ಹೋಗ್ಬೇಕು? ಸೊ ಹಾಗಾಗಿ ನಾನು ಕಳೆದ ಒಂದು ತಿಂಗಳಲ್ಲಿ ಈ ವಿಷಯಗಳನ್ನೆಲ್ಲ ಕೆಲವು ನನಗೇನು ಹೊಸದಾಗಿ ವಿಚಾರಗಳು ಗೊತ್ತಾಯ್ತು ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದಿದ್ದೀನಿ. ಈಗ ಸಂಧಾನದ ವಿಷಯವಾಗಷ್ಟೇ ನಾನು ಅದನ್ನ ಹಾಕಿದೀನಿ. ಅವರ ಇಂದಿನಿಂದ ಅವರ ಬಿಹೇವಿಯರ್ ಹೇಗೆ ಇದೆ ಅಂತ ಎಷ್ಟು ಬಿಟ್ಟೆ ಸಾಕು, ನಾನು ಹೆಚ್ಚು ಮಾತಾಡಲ್ಲ. ಅಲ್ಲ, ಇಲ್ಲಿ ಸರ್ಕಾರ ಇವರನ್ನ ಸೇಫ್ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾ ಇದೆಯಾ? ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಸರ್ಕಾರದಿಂದನೂ ಇವರನ್ನ? ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ನಾನು ಅದ್ರ ಹೇಗೆ ಹೇಳಕ್ಕಾಗ್ತದೆ, ಅದು ನನ್ಗೇನ್ ಗೊತ್ತಿಲ್ಲ. ಆದ್ರೆ 19 ಪಾಯಿಂಟ್ಗಳಲ್ಲಿ ಅನೇಕ ಬಾರಿ ಆಕೆ 19 ಪಾಯಿಂಟ್ಗಳಲ್ಲೂ ಕೆಲವು ವಿಷಯಗಳಲ್ಲಿ ಆಕೆ ಮೇಲೆ ಕ್ರಮ ಆಗಬೇಕಿತ್ತು, ಯಾವತ್ತೂ ಆಗಿಲ್ಲ. ಇದು ಈಗ ಕೂಡ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಡಾಕ್ಟರ್ ರವಿಶಂಕರ್ IAS ಅವರು ಪ್ರೂವ್ ಮಾಡಿದ್ದಾರೆ ಆಕೆ ಮೇಲೆ. ಸೊ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಏನು? ಪ್ರಿಲಿಮಿನರಿ ಎನ್ಕ್ವೈರಿ ನಂತರ DE ಆಗ್ಬೇಕು. DE ಅಂದ್ರೆ ಡಿಸಿಪ್ಲಿನರಿ ಎನ್ಕ್ವೈರಿ. ಅದು ಆಗಿದ್ಯಾ? ಆಗಿಲ್ಲ. ಆ ಪ್ರಿಲಿಮಿನರಿ ಎನ್ಕ್ವೈರಿಲಿ ಪ್ರೂವ್ ಆಗಿ ತಿಂಗಳುಗಳೇ ಕಳೆದಿವೆ, ಆದ್ರೆ ಆಕೆ ಮೇಲೆ DE ಆಗಿಲ್ಲ. ಯಾಕಾಗಿಲ್ಲ? ಸೊ
ಸೊ ಈ ರೀತಿ ಕೆಲವು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ನಾನು ಸರ್ಕಾರದಲ್ಲಿ ವಿನಮ್ರಪೂರ್ವಕ ವಿನಂತಿ ಕೂಡ ಮಾಡಿದ್ದೀನಿ, ಮತ್ತೊಮ್ಮೆ ಮಾಡ್ತೀನಿ. ಯಾವುದೇ ಒಂದು ಮಿಸ್ಪ್ಲೇಸ್ಡ್ ಸಿಂಪತಿ ಇಲ್ಲದೆ ಇದನ್ನ ಈ ವಿಷಯವನ್ನ ಹೊರತೆಗಿಬೇಕು ಮತ್ತು ಅದೇನು ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಅವ್ರ ಮೇಲೆ, ಅದ್ರ ಮೇಲೆ ಕ್ರಮ ಆಗ್ಬೇಕು. ಥ್ಯಾಂಕ್ ಯು. ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ಮೇಡಮ್ ನಿಮ್ಗೆ? ಕ್ರಮಗಳಾಗತ್ತೆ, ನಿರೀಕ್ಷೆ ಅವೆಲ್ಲ ಮಾತಾಡೋ ಇದು ಅಲ್ಲರಿ. ನಾನು ವಸ್ತುನಿಷ್ಠ ಏನ್ ಫ್ಯಾಕ್ಟ್ಸ್ ಇದೆ ಅದ್ ಬರ್ದಿದ್ದೀನಿ ಅಷ್ಟೇ, ನಾನು ಮಾತಾಡ್ಬಲ್ಲೆ. ಸರಿ, ಥ್ಯಾಂಕ್ ಯು. ಯಾಕೆಂದ್ರೆ ಇದುವರೆಗೂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಸಾಕಷ್ಟು ಪ್ರಮುಖ ಆರೋಪಗಳನ್ನ ಮಾಡಿದೀರಾ, ಉಲ್ಲೇಖ ಮಾಡಿದೀರಾ, ಕೆಲವೊಂದು ಫೋಟೋಗಳನ್ನು ಕೂಡ ಬಿಟ್ಟಿದ್ದೀರಾ, ನೀವು ಹಾಕಿದೀರಾ. ಒಂದ್ ನಿಮಿಷ, ಯಾರಿಂದ ಪ್ರತಿಕ್ರಿಯೆ ಬಂದಿಲ್ಲ? ಅಂದ್ರೆ ರೋಹಿಣಿ ಸಿಂಧೂರಿ ಅವರಿಂದ. ನನಗೆ ಗೊತ್ತಿಲ್ಲ, ನಾನೇ ಅವರಿಂದ ಪ್ರತಿಕ್ರಿಯೆ ಅಲ್ಲ, ನೀವು ನಿರೀಕ್ಷೆ ಮಾಡಿಲ್ಲ. ಬಟ್ ಇಂಥ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬರುತ್ತೆ ಅವರು ಉತ್ತರ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಹೇಳಿದೆ. ಗೊತ್ತಿಲ್ಲ ನಂಗೆ. ನನ್ಗೊಂದು ಮಿಸ್ಡ್ ಕಾಲ್ ಇದೆ ಈ ಸಂದರ್ಭದಲ್ಲಿ, ಅವರ ಹಸ್ಬೆಂಡ್ ಮಾಡಿದ್ದಾರೆ, ನಾನು ಎತ್ತಿಲ್ಲ. ಸೊ ಏನ್ ಹೇಳೋಕೆ ಬಯಸಿದ್ರು ಗೊತ್ತಿಲ್ಲ. ಆಕೆ ನನ್ನನ್ನ 4 years ಇಂದ ಬ್ಲಾಕ್ ಮಾಡಿದ್ದಾರೆ, ಆ ವಿಷಯ ತಮಗ್ ಗೊತ್ತಿರ್ಲಿ. ಸೊ ನಾನು ಅವರನ್ನ ಸಂಪರ್ಕ ಕೂಡ ಮಾಡೋಕ್ ಆಗ್ತಿರ್ಲಿಲ್ಲ. ಯಾಕೆ ಅವ್ರು ಬ್ಲಾಕ್ ಮಾಡಿದ್ರು, ಅವರೇ ಉತ್ತರ ಕೊಡ್ಬೇಕು. ಅವ್ರಿಗೇನ್ ಗಿಲ್ಟ್ ಇತ್ತು ಅಥವಾ ಅವ್ರು ಯಾವ ವಿಷಯಕ್ಕೆ ಬ್ಲಾಕ್ ಮಾಡಿದ್ರು, ಏನಕ್ ಮಾಡಿದ್ರು, ಸೊ ಅದವರೇ ಹೇಳ್ಬೇಕು. ಇರ್ಲಿ ಬಿಡಿ. ಅಲ್ಲ, ಕೆಲವರು ಹೇಳೋ ಪ್ರಕಾರ ವೈಯಕ್ತಿಕವಾಗಿ ಏನಾದ್ರೂ ಇದೆಯಾ ರೂಪಾ ಮತ್ತೆ ರೋಹಿಣಿ ಸಿಂಧೂರಿ? ಈಗ ನಾನಲ್ಲಿ ಹಾಕಿರೋ ಇದು ಯಾವ್ದಾದ್ರು ವೈಯಕ್ತಿಕ ಇದೆಯಲ್ರಿ? ಆಕೆ ಆತರ ಒಂದ್ ನಿಮಿಷ, ಆಕೆ ಆತರ ಫೋಟೋಗಳನ್ನ ಕಳಿಸಬಹುದಾ ಪುರುಷ ಅಧಿಕಾರಿಗಳಿಗೆ? ಆಕೆ ಸಂಧಾನಕ್ಕೆ ಹೋಗಬಹುದಾ? ಆಕೆ ಏನದು ಪ್ರಿಲಿಮಿನರಿ ಎನ್ಕ್ವೈರಿ ಆದ್ರೂ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ. ಇದು 1 ವೇ ಆರೋಪನ 2 ವೇ ಆರೋಪನ ಗೊತ್ತಾಗ್ತಲ್ಲ. ಅದರ ಜೊತೆಗೆ 3 ಜನ IAS ಆಫೀಸರ್ಸ್ ಗಳಿಗೆ ಈ ರೀತಿಯಾದಂತ ಫೋಟೋವನ್ನ ಕಳಿಸಲಾಗಿದೆ ಅಂತ ಹೇಳಿದ್ರು. ರೂಪಾ ಅವರಿಗೆ ಫೋಟೋ ಹೇಗ್ ಸಿಕ್ತು? ಆ IAS ಆಫೀಸರ್ಸ್ ಗಳೇ ಇದರ ಬಗ್ಗೆ ಫೋಟೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಂತದ್ದ, ಅಥವಾ ಸಂಧಾನವನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಫೋಟೋಗಳು ಇವರಿಗೆ ಸಿಕ್ಕಿರುವಂತದ್ದ? ಸಂಧಾನ ಅಂದ್ರೆ ಇದು ಸಾರಾ ಮಹೇಶ್ ಅವರು ಹೇಳ್ತಾ ಇದ್ರಲ್ಲ, ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹಿಣಿ ಸಿಂಧೂರಿ ಅವರ ಬಗ್ಗೆ, ಆ ವಿಚಾರನೇ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಮತ್ತೆ ದೂರು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ, ಯಾಕೆ ರೂಪಾ ಅವರೇ ದೂರನ್ನ ಕೊಟ್ಟಿಲ್ಲ ಇದ್ರ ಬಗ್ಗೆ? ಬರೀ ಆರೋಪ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ದಾರಾ ರೂಪಾ ಅವರು? ಗೊತ್ತಿಲ್ಲ. ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಈ ಪ್ರಕರಣ. ನೋಡೋಣ. ಈಗ ಕಾವನ್ನ ಪಡಿತಾ ಇರುವಂಥದ್ದು ಇದುವರೆಗೂ ಇಂಥ ವಿಚಾರಗಳು, ಅಂದ್ರೆ ಫೋಟೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನೇ ಇರಲಿಲ್ಲ. ಬಟ್ ರೂಪಾ ಅವರು ಫೋಟೋವನ್ನ ಕೂಡ ಬಿಡುಗಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ವಿಷ್ಣು ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.